ಭಯೋತ್ಪಾದಕ ಘಟನೆಯ ಹಿನ್ನೆಲೆಯಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವಂತೆ ಒತ್ತಾಯ ಮಾಡಿದ ವಿಪಕ್ಷಗಳು. ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಗೆ ವಿಪಕ್ಷಗಳ ಬೆಂಬಲ. ಪಹಲ್ಗಾಮ್ನಲ್ಲಿ ನಡೆದಿದ್ದು ಭದ್ರತಾ ವೈಫಲ್ಯ, ದಾಳಿಗೆ ಕೇಂದ್ರ ಗುಪ್ತಚರ ಇಲಾಖೆಯ ವೈಫಲ್ಯವೂ ಕಾರಣ ಎಂದು ವಿಪಕ್ಷಗಳ ಆಕ್ರೋಶ. ಪಹಲ್ಗಾಮ್ ದಾಳಿಗೆ ಕೇಂದ್ರ ಬೇಹುಗಾರಿಕಾ ವೈಫಲ್ಯ ಮತ್ತು ಸೆಕ್ಯುರಿಟಿ ಲ್ಯಾಪ್ಸ್ ಆಗಿದೆ ಎಂದ ವಿಪಕ್ಷಗಳ ನಾಯಕರು. ಮೋದಿ ಪ್ರತೀಕಾರದ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯ. ಪುಲ್ವಾಮಾ ದಾಳಿಯಾದ ವೇಳೆಯೂ ಮೋದಿ ಪ್ರತೀಕಾರದ ಮಾತುಗಳನ್ನು ಆಡಿದ್ರು. ಅದಾದ ಮೇಲೆಯೂ ಪುಲ್ವಾಮಾ ದಾಳಿ ನಡೆದಿದೆ. ಮೋದಿ ಹೇಳಿದ ಮೇಲೆ ಉಗ್ರರು 26 ಜನರನ್ನು ಕೊಂದಿದ್ದಾರೆ. ಮೋದಿ ಪ್ರತೀಕಾರದ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ. ಕಾಶ್ಮೀರದಲ್ಲಿ ನರಮೇಧ ಪ್ರತೀಕಾರ ಯಾವಾಗ? ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿಗೆ ವಿಪಕ್ಷಗಳ ಬೆಂಬಲ. ಪಹಲ್ಗಾಮ್ ಭದ್ರತಾ ವೈಫಲ್ಯದ ಬಗ್ಗೆಯೂ ವಿಪಕ್ಷಗಳ ಆಕ್ರೋಶ. From the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries and their leaders who have stood with us in these times. Friends, today ಅವರು ಹೇಳಿದ ಮೇಲೆ ಇದು ಉಗ್ರ ದಾಳಿ ಆಗಿರೋದು. ಪುಲ್ವಾಮಾನಲ್ಲಿ ಏನೇನು ಹೇಳಿದರು, ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರಪ್ಪ. ಅದಾದಮೇಲೆಲ್ಲ ಈಗ 26 ಜನ ಕೊಂದಾಕಿರೋದು ಉಗ್ರರು. ಉಗ್ರರ ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು, ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಸಾಯಂಕಾಲ ಆಗೋಯ್ತು. ಸಾಯಂಕಾಲ ಆದಮೇಲೆ ನಾನು ಜನ ಇದ್ದರೂ ನೋಡೋಕ್ಕಾಗಲಿಲ್ಲ. ಸೆಂಟ್ರಲ್ ಇಂಟೆಲಿಜೆನ್ಸ್ ಅವರು ಹೇಳಿದ ಮೇಲೆ ಇದು ಉಗ್ರ. यूनिफॉर्मली कंडेम किया है सबने, सपोर्ट किया ऑपोजिशन ने सरकार को, कोई भी एक्शन कंडेम किया है सबने जो हुआ है, और पूरी सपोर्ट किया ऑपोजिशन ने सरकार को, कोई भी एक्शन यूनिफॉर्मली कंडेम किया है सबने, सपोर्ट किया ऑपोजिशन ने सरकार को, कोई भी एक्शन कंडेम किया है सबने जो हुआ है, और पूरी सपोर्ट किया ऑपोजिशन ने सरकार को, कोई भी एक्शन यूनिफॉर्म। आज ऑल पार्टी फ्लोर लीडर्स का बैठक बहुत सकारात्मक और जैसे हमने एक्सपेक्टेशन किया था वैसे हुआ। शुरुआत में सरकार की ओर से रक्षा मंत्री जी ने बताया
कि जो घटना पहलगाम में जो हुआ है उसके बाद भारत सरकार ने सीसीएस बैठक में क्या कदम उठाया, क्या फैसला लिया, उसका भी जानकारी दिया। और फिर सरकार का आतंकवाद के खिलाफ जीरो टॉलरेंस पॉलिसी के बारे में शुरू में बताया कि ये घटना बहुत दुखद है। सब पॉलिटिकल पार्टी ने अपने अपने विचार को रखा और एक चीज सामने में आया कि देश को एकजुट और एक आवाज में खड़ा रह करके बोलना चाहिए और आतंकवाद के खिलाफ में एकजुट होकर के भारत को लड़ाई लड़ना चाहिए, ये सबने माना है। आज ಇದು ಪಹಲ್ಗಾಮ್ ಘಟನೆಯ ಇವತ್ತಿನ ಫಾಲೋ. ವಿಪಕ್ಷಗಳು ಒಂದಾಗಿ ಸರ್ಕಾರ ಏನೇ ಕ್ರಮ ಕೈಗೊಳ್ಳುವುದಿದ್ದರೂ ಬೆಂಬಲಿಸ್ತೀವಿ ಅಂತಿದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾಪ್ಟನ್ ನವೀನ್ ನಾಗಪ್ಪ, ನಿವೃತ್ತ ಸೇನಾಧಿಕಾರಿಗಳು, ಕಾರ್ಗಿಲ್ ಯೋಧರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ನಾಗಪ್ಪ ಅವರೇ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರಿದ್ದಾರೆ. ಸುರಭಿ ಹೂದಿಗೆರೆ ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ಏರ್ ವೈಸ್ ಮಾರ್ಷಲ್ ಮುರಳಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ನವೀನ್ ನಾಗಪ್ಪ ಅವರಿಂದನೇ ಚರ್ಚೆನ ಆರಂಭಿಸ್ತೀನಿ. ನವೀನ್ ನಾಗಪ್ಪ, ಒಂದು ಸಲ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಬೇಹುಗಾರಿಕಾ ವೈಫಲ್ಯ, ಅಭದ್ರತಾ ವೈಫಲ್ಯ ಎಲ್ಲ ಕಾಣಿಸ್ತಾ ಇದೆ. ದಾರಿಯುದ್ದಕ್ಕೂ ಇದ್ದ ಸೈನಿಕರು ಮೇಲ್ಗಡೆ ಇರಲಿಲ್ವಂತೆ. ಹೌ ಇಟ್ ಕ್ಯಾನ್ ಹ್ಯಾಪನ್? ನೋಡಿ, ದೆರ್ ಇಸ್ ನೋ ಅಜಿತ್ ಅವರೇ, ದೆರ್ ಇಸ್ ನೋ ಡಿನೈಯಿಂಗ್ ದ ಫ್ಯಾಕ್ಟ್ ದಟ್ ಇದೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಅದನ್ನು ಯಾರೂ ತಳ್ಳಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವೇನು ಗಮನಿಸಬೇಕು ಅಂತಂದರೆ, ಎಲ್ಲೋ ಒಂದು 10-20 ಈ ಥರ ಅಟ್ಯಾಕ್ಗಳನ್ನು ತಡೆದಿರ್ತಾರೆ. ಅದು ಯಾರೂ ಲೈಮ್ಲೈಟಿಗೆ ಬರಲ್ಲ. ಹಾಗಂತ ನಾನು ಇವನು ಜಸ್ಟಿಫೈ ಮಾಡ್ತಾ ಇಲ್ಲ. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಈಸ್ ಒಂದು 20-25 ಎಷ್ಟು ಅಟ್ಯಾಕ್ಗಳನ್ನ ತಡೆದಿರ್ತಾರೆ. ಈ ಥರ ಒಂದು ಇನ್ಎವಿಟಬಲ್. ಯಾಕಂತಂದರೆ ಟೆರರಿಸ್ಟ್ಗಳಿಗೆ ಯಾವಾಗಲೂ ಒಂದು ಅಡ್ವಾಂಟೇಜ್ ಇರುತ್ತೆ. ಆ ಅಡ್ವಾಂಟೇಜ್ ಏನಂದ್ರೆ ಇಟ್ಸ್ ಅ ಪ್ಲೇಸ್ ಆ್ಯಂಡ್ ಟೈಮ್ ಆಫ್ ದೇರ್ ಚೂಸಿಂಗ್. ದೇ ಚೂಸ್ ಇಟ್. ಎಲ್ಲಿ ಹೊಡಿಬೇಕು, ಎಲ್ಲಿ ಬರಬೇಕು, ಯಾವಾಗ ಬರಬೇಕು ಅಂತಂದು ಅವರು ರೆಕಿ ಮಾಡಿ ಸೆಲೆಕ್ಟ್ ಮಾಡಿ ಬರ್ತಾರೆ. ಹಾಗಾಗಿ ಎಲ್ಲಿವರೆಗೂ ಎಂಟೈರ್ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ. ಪಂಜಾಬ್ದ ಡಿಫ್ರೆನ್ಸ್ ತೊಗೊಂಡ್ರೆ ಪಂಜಾಬಲ್ಲಿ ಸಾಕಷ್ಟು ಜನ ಕೇಳ್ತಾರೆ, ಅದು ಯಾಕೆ ಮುಗೀತು, ಪಂಜಾಬ್ದಲ್ಲಿ ಇದ್ದಂಥ ಟೆರರಿಸಮ್ ಯಾಕೆ ಮುಗೀತು, ಆತಂಕವಾದಿ ಚಟುವಟಿಕೆ ಅಲ್ಲಿ ಯಾಕೆ ಮುಗಿದ್ವು, ಇಲ್ಲಿ ಯಾಕೆ ಮುಗಿತಾ ಇಲ್ಲ ಅಂತ. ದ ಮೇನ್ ಡಿಫ್ರೆನ್ಸ್ ಈಸ್ ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಅಲ್ಲಿ ಗೊತ್ತಿದೆ ನಮಗೆ ಯಾವುದು ನಮ್ಮ ಗಡಿ ಪ್ರದೇಶ, ನಮ್ದು ಯಾವುದು, ನಾವು ಫೆನ್ಸಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲಿ. ಬಟ್ ಆ ರೀತಿ ಇಲ್ಲಾಗಲ್ಲ. ಒಂದನೇದು ಪಂಜಾಬ್ದಲ್ಲಿ ಏನಿದೆ ಅಂದರೆ ಪ್ಲೇನ್ಸ್ ಇದೆ, ಇಲ್ಲಿ ಗುಡ್ಡ ಬೆಟ್ಟಗಳ ಪ್ರದೇಶ, ಲೈನ್ ಆಫ್ ಕಂಟ್ರೋಲ್ ಇದೆ. ಹಾಗಾಗಿ ನಾವು ಫೆನ್ಸಿಂಗ್ ಮಾಡೋಕ್ಕಾಗಲ್ಲ, ಫುಲ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಹಾಕೋಕ್ಕಾಗಲ್ಲ. ಇಟ್ ಈಸ್ ಅ ವೆರಿ ಪೋರಸ್ ಬಾರ್ಡರ್. ಹಾಗಾಗಿ ಬರೋದು ಅದನ್ನು ಹೊರತುಪಡಿಸಿ ಸೈದ್ಧಾಂತಿಕ ಕಾರಣ ಒಂದಿದೆ, ಮಾತಾಡೋಣ ಅದರ ಬಗ್ಗೆ. ಎಸ್. ಸೊ ಇನ್ಎವಿಟೇಬಲ್. ನಿನ್ನೆ ಕಂಪ್ಲಿಸೆನ್ಸಿ ಅನ್ನುವ ಶಬ್ದವನ್ನು ಕರ್ನಲ್ ಮುದ್ರಿ ಅವರು ಬಳಸಿದರು. ಅನೇಕ ದಿನಗಳಿಂದ ಏನೂ ಆಗದೇ ಇದ್ದಾಗ ಸ್ವಲ್ಪ ಮೈ ಮರೆತರು ಅಂತ. ಕುಡ್ ಬಿ. ಯಾಕಂದರೆ ಈಗ ನೋಡಿ, ನಾವೊಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾರೆ. ಆರ್ಮಿದವರಾಗಲಿ ಟೆರರಿಸ್ಟ್ಗಳಾಗಲಿ ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾರೆ. ಆರ್ಮಿದವರು ಏನು ಅಂದ್ಕೊಂಡಿದ್ರೆ ಇದೊಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಶಾಂತಿ, ಎಲ್ಲೋ ಒಂದು ಕಡೆ ಇದಾಗಿ ಸರಿ ಹೋಗ್ತಾ ಇದೆ, ಈ ಥರ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಪ್ರತಿ ಸಲ ನೋಡಿ ನೀವು ಎಲ್ಲಿ ಹೊಡೆದಿದ್ದಾರೆ ನಮಗೆ ಅವರಂದರೆ ಎಲ್ಲರೂ ಆರ್ಮಿ ಪೋಸ್ಟನ್ನು ಅಟ್ಯಾಕ್ ಮಾಡಿದ್ರು. ಒಂದು ಇಲ್ಲ ಅಂತಂದರೆ ಅಮರನಾಥ್ ಯಾತ್ರೆ ಮೇಲೆ ಅಮರನಾಥ್ ಯಾತ್ರೆಯನ್ನು ಮಾಡಿದ್ರು. ಟೆರರಿಸಮ್ ಅಂತಂದ್ರೆ ಟೆರರಿಸಮ್ ಇವರು ಟೂರಿಸ್ಟನ್ನು ಅಟ್ಯಾಕ್ ಮಾಡಬೇಕಂದ್ರೆ ಬಹುಶಃ ಈ ಸ್ಕೇಲಲ್ಲಿ ಇದೇ ಮೊದಲನೇ ಬಾರಿಗೆ. ಯಾಕಂದರೆ ಇಟ್ ಹ್ಯಾಸ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ಲೈವ್ಲಿಹುಡ್ಸ್ ಆಫ್ ದ ಲೋಕಲ್ಸ್ ದೇರ್. ಹಾಗಾಗಿ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು. ಹಾಗಂತ ಇಟ್ ಈಸ್ ಅ ಕಾಂಪ್ಲಿಸೆನ್ಸಿ, ಇಟ್ ಈಸ್ ಅ ಇಂಟೆಲಿಜೆನ್ಸ್ ಫೇಲ್ಯೂರ್, ನಾಟ್ ನೆಗ್ಲೆಕ್ಟಿಂಗ್ ದಟ್ ಫ್ಯಾಕ್ಟ್. ಬಟ್ ಒಂದು ವಿಷಯ ಏನು ಅಂತಂದರೆ, ಪ್ರಾಬಬ್ಲಿ ದಿಸ್ ಇಸ್ ನಾಟ್ ದ ಟೈಮ್ ಟು ಡಿಸ್ಕಸ್ ವೈ ಇಟ್ ಹ್ಯಾಪೆಂಡ್, ಹೌ ಇಟ್ ಹ್ಯಾಪೆಂಡ್. ದ ಡಿಸ್ಕಷನ್ ಶುಡ್ ಬಿ ವಾಟ್ ನೆಕ್ಸ್ಟ್. ಮುಂದೆ ಏನು ಮಾಡಬೇಕು, ಮತ್ತೆ ಮುಂದೆ ಈ ಥರ ಆಗಲಿಲ್ಲದಂಗೆ ಏನಕ್ಕೆ ಹೆಂಗೆ ನಡ್ಕೋಬೇಕು ಅನ್ನೋದು. ದ್ಯಾಟ್ ಈಸ್ ದ ಮೂಡ್ ಪಾಯಿಂಟ್ ಆಫ್ ಡಿಸ್ಕಷನ್. ಎಸ್. ಒಂದು ಮಿಲಿಟರಿ ರಿಯಾಕ್ಷನ್ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗ್ಲೂ ಆಗಲೇಬೇಕು. ನೋಡಿ, ಈ 26 ಇಸ್ ನಾಟ್ ಅ ಸ್ಮಾಲ್ ನಂಬರ್. ನಾವು ಒಂದಕ್ಕೆ ರಿಟಾಲಿಯೇಟ್ ಮಾಡ್ತೀವೋ, ಎರಡಕ್ಕೆ ರಿಟಾಲಿಯೇಟ್ ಮಾಡ್ತೀವೋ, ಪ್ರತಿಯೊಂದು ಜೀವನೇ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ 26 ಆಗೋವರೆಗೂ ನಾವು ಕಾಯಬಾರ್ದಾಗಿತ್ತು.
ಎಲ್ಲಿವರೆಗೂ ಕಾಯ್ತೀವಿ? 99 ಕಾರ್ಗಿಲ್ ಯುದ್ಧ ಆಯಿತು, ಅದಾದಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು, ಮುಂಬೈ ಅಟ್ಯಾಕ್ ಆಯಿತು, ಪುಲ್ವಾಮಾ ಅಟ್ಯಾಕ್ ಆಯಿತು, ಎಲ್ಲಿವರೆಗೂ ಅಂತ ಕಾಯ್ತೀವಿ? ಈ ಸಲ ಯಾಕೆ ಇಷ್ಟು ರಿಯಾಕ್ಟ್ ಮಾಡ್ತಾ ಇದ್ದೀವಿ? ಜನರು ಯಾಕೆ ಇಷ್ಟು ಎತ್ತೆಚ್ಕೊಂಡಿದ್ದಾರೆ? ಯಾಕೆ ಇಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಇಸ್ ಇಟ್ ಬಿಕಾಸ್ ಆಫ್ ದ ನಂಬರ್ಸ್? Were we waiting for the numbers to increase, numbers to swell so that we can react? No, every human life is also accountable. The day ನಾವು ಯಾವತ್ತು ಇದನ್ನ ನಿರ್ಧಾರ ಮಾಡ್ತೀವೋ ಪ್ರತಿ ಒಂದು ಜೀವ ಕೂಡ ಇಂಪಾರ್ಟೆಂಟ್ ಅಂತ, ಅಲ್ಲಿಗೆ ನಾವು ಸೀರಿಯಸ್ನೆಸ್ ಬರುತ್ತೆ ಅಂತ ಅನ್ಕೊಂತೀನಿ. ಎಸ್, ರಮೇಶ್ ಬಾಬು ಅವರೇ, ವಿಪಕ್ಷಗಳೆಲ್ಲ ಸೇರಿ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಬೆಂಬಲಿಸ್ತೀವಿ ಅಂದಿದ್ದಾರೆ. ದೇಶದ ಪರವಾಗಿ ಧನ್ಯವಾದ ಒಗ್ಗಟ್ಟಾಗಿ ನಿಂತಿದ್ದಕ್ಕಾಗಿ. ರಾಬರ್ಟ್ ವಾದ್ರಾ ಏನೋ ಮಾತಾಡಿದ್ರು. ರಾಬರ್ಟ್ ವಾದ್ರಾಯಿಂದ ಹಿಡಿದು ಮೈಸೂರಿನಲ್ಲಿ ಲಕ್ಷ್ಮಣ ತನಕ ಮಾತನಾಡಿದ್ದೆಲ್ಲ ಅಧ್ವಾನಗಳು. ಫಾರ್ ಅ ಮೂಮೆಂಟ್ ಒಂದು ಸೈಡ್ಗೆ ಇಡೋಣ. ಭಾಳ ಸ್ಪಷ್ಟವಾಗಿ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಫಸ್ಟು ಮಾತಾಡಿ, ನಾವು ಭಾರತದ ಇಂಟೆಗ್ರಿಟಿ, ಸಮಗ್ರತೆ ಬಗ್ಗೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಈ ಘಟನೆಯನ್ನು ಖಂಡಿಸ್ತೇವೆ. ಮತ್ತು ಮೊದಲು ಪ್ರಪೋಸ್ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ, ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಇಮ್ಮಿಡಿಯೇಟ್ಲಿ ವಿ ಹ್ಯಾವ್ ಟು ಟೇಕ್ ಸೀರಿಯಸ್ ಆ್ಯಕ್ಷನ್, ವಿ ಹ್ಯಾವ್ ಟು ಕರ್ಬ್ ಏನು ಈ ಉಗ್ರ ಚಟುವಟಿಕೆ ಏನಿದೆ, ಪಾಕಿಸ್ತಾನದ ಬೆಂಬಲಿತ ಪ್ರಾಯೋಜಿತ ಚಟುವಟಿಕೆಗಳೇನಿದೆ ಅದನ್ನು ನಾವು ಖಂಡನೆ ಮಾಡಬೇಕು ಮತ್ತು ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಂತೇಳಿ ಮೊದಲು ಪ್ರಪೋಸ್ ಮಾಡಿದ್ದು ಮತ್ತು ಸಲಹೆ ಕೊಟ್ಟಿದ್ದೆ ಕಾಂಗ್ರೆಸ್ ಪಾರ್ಟಿ, ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು. ಭಾರತದ ಸಮಗ್ರತೆ ವಿಷಯ ಬಂದಾಗ ಯಾರೂ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಯಾರ ಜೊತೆ ರಾಜಿ ಆಗೋದು ಅಥವಾ ಹಿಂದೆ ಹೋಗೋಂಥ ಪ್ರಶ್ನೆ ಇಲ್ಲ. ಅದು ಕಾಂಗ್ರೆಸ್ ಪಾರ್ಟಿಲಿ ಬ್ಲಡ್ಡಲ್ಲಿ ಬಂದಿರತಕ್ಕಂಥದ್ದು. ಇಂದಿನ ಘಟನೆಗಳು 1947ರಿಂದ ಆದಂಥ 2 ಪ್ರಮುಖ ಯುದ್ಧಗಳು, 1945 ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಸಮ್ಮುಖದಲ್ಲಾದಂಥದ್ದು ಇರ್ಬೋದು, ತದನಂತರ ಇಂದಿರಾ ಗಾಂಧಿರವರು ಪಾಕಿಸ್ತಾನದ ವಿರುದ್ಧ ಮಾಡೋಂಥ ಯುದ್ಧ ಇರ್ಬೋದು, ಇದೆಲ್ಲ ನಮಗೆ ಸಾಕಷ್ಟು ಪಾಠಗಳನ್ನ ಕೊಟ್ಟಿದೆ. ಹಾಗಾಗಿ ಇವತ್ತು ದೇಶದ ಸಮಗ್ರತೆ ವಿಚಾರ ಬಂದಾಗ ನಾವು ಒಟ್ಟಾಗಿ ನಿಲ್ಲೋಂಥದ್ದು ಮತ್ತು ಯಾರಿವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ 26 ಜನ, ಅವರ ಕುಟುಂಬ ಜೊತೆ ನಿಲ್ಲೋಂಥದ್ದು, ಮೃತರ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ನಮ್ಮ ಮೊದಲ ಆದ್ಯತೆ, ಕಾಂಗ್ರೆಸ್ ಪಕ್ಷದ ಮೊದಲ ಆದ್ಯತೆ. ಅಟ್ ದ ಸೇಮ್ ಟೈಮ್ ನಾಗಪ್ಪ ಅವರು ಹೇಳಿದ ಒಂದು ಮಾತು ನಾನು ಒಪ್ಪೋದಿಲ್ಲ. ಯಾಕೆಂದರೆ ಈಗ ಇಟ್ ಈಸ್ ನಾಟ್ ದ ರೈಟ್ ಟೈಮ್ ಟು ಡಿಸ್ಕಸ್ ಅಬೌಟ್ ದ ಫೇಲ್ಯೂರ್ಸ್ ಅಂತ. ಅಂದರೆ ಈಗ ಫೇಲ್ಯೂರ್ ನೀವು ಡಿಸ್ಕಸ್ ಮಾಡಿದ್ರೆ ಯಾವಾಗ ಫೇಲ್ಯೂರ್ ಡಿಸ್ಕಸ್ ಮಾಡ್ತೀರಾ? ನಾವು ನಮ್ಮ ಗುರಿ ಏನು ಅನ್ನೋದು ಹೇಳೋದ್ರ ಜೊತೆಗೆ ನಮ್ಮ ತಪ್ಪುಗಳೆಲ್ಲಾಗಿದೆ ಅಂತ ಸರಿಪಡಿಸ್ಕೊಂಡಲ್ಲೇ ಪ್ರತಿ ಸಲ ಇದನ್ನೇ ಮಾಡ್ತಾ ಹೋದರೆ ಎಲ್ಲಿ? ಯಾಕೆಂದರೆ ಇಂದಾದಂಥ ಘಟನೆಗಳಲ್ಲಿ ಅವರೇ ಈಗ 5-6 ವಿಷಯಗಳನ್ನ ಕೋಟ್ ಮಾಡೋರು, ಪಾರ್ಲಿಮೆಂಟ್ ಅಟ್ಯಾಕಿಂದ ಹಿಡಿದು ಬೇರೆ ಬೇರೆ ಘಟನೆಗಳನ್ನ ಕೋಟ್ ಮಾಡೋರು. ಎಲ್ಲ ಸಂದರ್ಭದಲ್ಲಿ ಇದನ್ನೇ ಹೇಳ್ತೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತೇಳಿ. ಬಟ್ ಆಗ್ತಾ ಇರ್ತಕ್ಕಂಥದ್ದೇನು? ಸೊ ಹಾಗಾಗಿ ಇಲ್ಲಿ ರಾಜಕಾರಣ ಹುಡುಕೋ ಪ್ರಶ್ನೆ ಅಲ್ಲ, ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋವಂಥದ್ದು. ಯಾಕೆಂದರೆ ಇವತ್ತು ಕಾಶ್ಮೀರ ಏನಾಗಿದೆ, ಅಲ್ಲಿ ಕೇಂದ್ರ ಈಗ ಆಗಿರ್ತಕ್ಕಂಥದ್ದು ಘಟನೆ 26 ಜನ ಜೀವ ಏನೋಗಿದೆ, ಅದು ಇಟ್ ಕಮ್ಸ್ ಅಂಡರ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶದ ಒಳಗಡೆ ಬರೋವಂಥದ್ದು. ವಿಶೇಷವಾಗಿ ಅಲ್ಲಿ 3 ಟೈರ್ ಸಿಸ್ಟಮ್ ಸೆಕ್ಯೂರಿಟಿ ಕೊಡುವಂಥದ್ದು, ನಾಟ್ 1 or 2, 3 ಟೈರ್ ಸಿಸ್ಟಮ್ ಕೊಡುವಂಥದ್ದು. ಇವತ್ತು ಸುಮಾರು ಮಿಲ್ಟ್ರಿನಲ್ಲಿ 1 ಲಕ್ಷ ಮೆನ್ ಶಾರ್ಟೇಜ್ ಇದೆ ಅಂತೇಳಿ ಇದೆಲ್ಲ ಅಂಕಿಅಂಶ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಇದ್ದು ಇಷ್ಟೆಲ್ಲ ಇದ್ದು ಮತ್ತೆ ಫೇಲ್ಯೂರ್ ಆಗೋಂಥದ್ದು. ಪುಲ್ವಾಮಾದಿಂದ ನಾವು ಬುದ್ಧಿ ಕಲ್ತಿಲ್ಲ ಅಥವಾ ಬೇರೆ ಘಟನೆಗಳಿಂದ ಬುದ್ಧಿ ಕಲ್ತಿಲ್ಲ, ಮತ್ತೆ ಇದಾಗುತ್ತೆ. ಘಟನೆ ಆದಾಗ ಏನೋ ಒಂದು ಸಾಂತ್ವನ ಹೇಳೋಂಥದ್ದು, ಮತ್ತು ರೋಷವಾಗಿ ಮಾತಾಡೋಂಥದ್ದು, ಪೂರಿತವಾಗಿ ಮಾತಾಡೋಂಥದ್ದು, ಅದೆಲ್ಲ ಪರಿಹಾರ. ಕ್ರಮ ಏನು ಕೈಗೊಳ್ಳಬೇಕು, ಏನಕ್ಕೆ ಹಿಂಗೆ ಆಗ್ತಾಯಿದೆ, ಎಲ್ಲಿ ತಪ್ಪುಗಳಾಗಿದೆ, ಇಮ್ಮಿಡಿಯೇಟ್ ಆ್ಯಕ್ಷನ್ ಏನಾಗಿದೆ. ಯಾಕೆಂದರೆ ಇವತ್ತು ಇದೇನೋ ಒಂದು ಘಟನೆ ಆಗ್ತಿದ್ದಂಗೆ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಬಳಸ್ಬಿಡೋಂಥದ್ದು. ಅಲ್ಲಿ ಮುಸ್ಲಿಂ ಇಲ್ವಾ ಇದರಲ್ಲಿ ಹಿಂದೂ ಮುಸ್ಲಿಂ ಇಲ್ಲ. ಇವತ್ತು ಅಲ್ಲಿ ಮುಸ್ಲಿಮರು ಹತ್ರ ಆಗಿಲ್ವಾ? ಮುಸ್ಲಿಮರು ಹತ್ರ ಆಗಿಲ್ವಾ? ಇಲ್ಲಿ ಹೋದಂಥ ಪ್ರವಾಸಿಗರನ್ನ ರಕ್ಷಣೆ ಮಾಡೋಂಥ ಆದ್ದರಿಂದ ಇದು ಇಸ್ಲಾಮಿಕ್ ಅಲ್ಲ. ನೋ ಟೆರರಿಸ್ಟ್ ಇಸ್ ಎ ಟೆರರಿಸ್ಟ್. ಓಕೆ, ಅವ್ರನ್ನ ಒಂದು ಜಾತಿ ಮೇಲೆ ನೀವು ಗುರ್ತಚ್ಚದಂತಲ್ಲ. ಇವತ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಸಪೋರ್ಟಿಗೆ ಬಂದಿದ್ದಾರೆ. ಇವತ್ತು ಮಂಜುನಾಥ್ ರಾವ್ ಮಿಸಸ್ ಹೇಳಿದ್ದಾರೆ, ನನ್ನ ಮಗನ ರಕ್ಷಣೆ ಮಾಡಿದಂಥವ್ರು ಮುಸ್ಲಿಮ್ರು ಅಂತೇಳಿ. ಓಕೆ, ಸೊ ಹಾಗಾಗಿ ಇಲ್ಲಿ ಅದು ಪ್ರಶ್ನೆ ಅಲ್ಲ. ನೀವು ಹಿಂದೂ ಮುಸ್ಲಿಂ ಬೇರೆ ಸಂದರ್ಭದಲ್ಲಿ ಮಾತಾಡಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾರು ಉಗ್ರರು ಇದ್ದಾರೆ ಅವ್ನ ಮಟ್ಟ ಹಾಕೋದಕ್ಕೆ. ನೀವು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾತಾಡ್ತಾ ಇದ್ದೀರಾ. ಸೊ ಅದನ್ನು ಮಾತಾಡ್ತಾರಾ, ಬಟ್ ಫೇಲ್ಯೂರ್ ಬಗ್ಗೆ ಮಾತಾಡಬೇಡಿ ಅಂತೀರಾ. ಸೊ ನೀವು ರಾಜಕೀಯ ಭಾಷಣ ಮಾಡೋಂಥದ್ದಲ್ಲ. ಇವತ್ತು ಘಟನೆಗಳೇನಾಗಿದೆ, ಕಾರಣ ಯಾರಿದ್ದಾರೆ, ಯಾಕೆ? ರಮೇಶ್ ಬಾಬು ಅಂದರೆ ಆ ಭದ್ರತಾ ವೈಫಲ್ಯ, ಬೇಹುಗಾರಿಕಾ ವೈಫಲ್ಯದ ಪ್ರಶ್ನೆ ಎತ್ತಿದ್ದೆ ನಾನು. ನನಗೆ ಇನ್ನೂ ಒಂದು ಪ್ರಶ್ನೆನೇ ಕಾಡೋದು, ಕಲ್ಮಾ ಓದಿಸಿ ಯಾರಿಗೆ ಕಲ್ಮಾ ಓದೋದಕ್ಕೆ ಬರೋದಿಲ್ವೋ ಅವ್ರನ್ನ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡು ಹೊಡೆದು ಕೊಂದಾಗಲೂ ಇದನ್ನು ಬಾಯ್ಬಿಟ್ಟು ಹೇಳಿ ಸರ್, ಇಟ್ ಈಸ್ ಅನ್ ಇಸ್ಲಾಮಿಕ್ ಟೆರರಿಸಮ್. ಆ ಶಬ್ದ ಬರೋದಿಲ್ವಾ ಬಾಯಲ್ಲಿ? ನೋಡಿ, ಅಲ್ಲಿ ಯಾರು ಕಲ್ಮಾ ಓದಿದ ನಂತರವೂ ಸಂಶಯ ಬಂತು, ಪ್ಯಾಂಟ್ ಬಿಚ್ಚಿಸಿದ್ರು. ನಿಮ್ಮ ಇಂಟರ್ಪ್ರಿಟೇಷನ್ ಅಲ್ಲೇ ರಾಂಗ್ ಇರ್ತಕ್ಕಂಥ. ಏನು?
ಇಸ್ಲಾಮಿಕ್ ಟೆರರಿಸ್ಟನ್ನು ನಾವು ನಿರಾಕರಣೆ ಮಾಡ್ತಲೇ ಇಲ್ಲ. ಮತ್ತೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಟೆರರಿಸ್ಟ್ನ ಯಾಕೆ ತಗೊಂಡೋಗಿ ಬೇರೆಯವ್ರಿಗೆ ನೀವು ಟ್ಯಾಲಿ ಮಾಡ್ತಿದ್ದೀರಾ? ನೀವು ಹಿಂದೂ ಮುಸ್ಲಿಂ ಬಣ್ಣ ಕಟ್ಟುವುದು ಅಂದ್ರೆ ಏನು ಅರ್ಥ ಆಗಲಿಲ್ಲ. ನೋ ಈಗ ಎಮ್ಮನ ಮಗನ ರಕ್ಷಣೆ ಮಾಡಿದಾರೆ ಯಾರು? ಈ ಮಂಜುನಾಥ್ ರಾವ್ ಮಗನ ರಕ್ಷಣೆ ಮಾಡಿದಾರೆ ಯಾರು? ನೀವು ಅದನ್ನೇ ಹೇಳ್ತಿರೋದು. ಅಲ್ಲಿ ನೋಡಿ, ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಹೇಳ್ತಾ ಇದ್ದಾರೆ, ವಿ ಆರ್ ಅಪೋಸಿಂಗ್ ದಿಸ್ ಕೈಂಡ್ ಆಫ್ ಟೆರರಿಸಮ್, ಯು ಡೋಂಟ್ ವಾಂಟ್ ಅಂತೇಳಿ. 35 ವರ್ಷಗಳ ನಂತರ ದಯಮಾಡಿ 35 ವರ್ಷಗಳ ನಂತರ ಇವತ್ತಲ್ಲಿ ಆಗಿರ್ತಕ್ಕಂಥ ಕಗ್ಗೋಲೆಗೆ ಎಲ್ಲರೂ ಹಿಂದೂ ಮುಸ್ಲಿಂ ಸಹಿತವಾಗಿ ಕಾಶ್ಮೀರದಲ್ಲಿ ಬಂದ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ಹಿಸ್ಟ್ರಿ. ಬೇರೆ ಸಂದರ್ಭಗಳು ಆಗಿಲ್ಲ. ಅಲ್ಲಿರೋ ಮುಸ್ಲಿಮ್ಸೇ ಬಂದ್ ಮಾಡಿದ್ದಾರೆ. ದೇ ಆರ್ ಅಪೋಸಿಂಗ್ ಟೆರರಿಸ್ಟ್. ರಮೇಶ್ ಬಾಬು, ಅದನ್ನ ನಾವು ಸ್ವೀಕಾರ ಮಾಡಬೇಕು. ಸ್ವೀಕರಿಸೋಣ, ತುಂಬ ಹೃದಯದಿಂದ ಸ್ವೀಕರಿಸೋಣ. ಹ್ಯುಮ್ಯಾನಿಟಿ ಈಸ್ ನಾರ್ಮಲ್, ಎಕ್ಸೆಪ್ಷನ್ ಅಲ್ಲ ಹ್ಯುಮ್ಯಾನಿಟಿ. ಡೆಫಿನೆಟ್ಲಿ ಗಾಯಗೊಂಡವರನ್ನ ಹೊತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸೋದು, ದಟ್ ಈಸ್ ಅ ನಾರ್ಮಲ್ ಬಿಹೇವಿಯರ್. ಡೆಫಿನೆಟ್ಲಿ ನಾರ್ಮಲ್ ಬಿಹೇವಿಯರ್. ಹೌದು. ನೋ ಐ ಆಮ್ ಸಾರಿ, ಫ್ಯಾಂಟಸೈಸ್ ಮಾಡಬೇಡಿ ದಯವಿಟ್ಟು. ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ಇದನ್ನ ಖಂಡಿಸಿ ಕಾಶ್ಮೀರದಲ್ಲಿ ಬಂದಾಗಿದೆ. ಉಗ್ರ ಬೃಹಾನ್ ವಾನಿ ಎನ್ಕೌಂಟರ್ ಆದಾಗ 2 ಲಕ್ಷ ಜನ ಸೇರಿದ್ರಲ್ಲ ಸರ್, 2 ಲಕ್ಷ ಜನ ಅಂತ್ಯ ಸಂಸ್ಕಾರಕ್ಕೆ ಸೇರಿದ್ರಲ್ಲ. ಆ ಬಿಹೇವಿಯರ್ ಏನು? 6 ಜನ ಟೋಟಲ್ ಬಂದಿದ್ದು, 4 ಜನ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ರು, 2 ಸ್ಥಳೀಯರು ಅನ್ನೋ ಮಾಹಿತಿ ಇದೆಯಲ್ಲ. ಸ್ಥಳೀಯರು ಯಾರವರು? ಅವರಿಗೆ ಇಂಥ ಜಾಗದಲ್ಲಿ, ಪಹಲ್ಗಾಮ್ನ ಇಂಥ ಜಾಗದಲ್ಲಿ 400ರಿಂದ 500 ಜನ ನಿರಾಯುಧರಾದ ಟೂರಿಸ್ಟ್ಗಳಿದ್ದಾರೆ ಅನ್ನುವ ಮಾಹಿತಿಯನ್ನು ಪಾಸ್ ಮಾಡಿದ್ರಲ್ಲ, ಅವ್ರು ಯಾರು? ಉತ್ತರ ಕೊಡ್ಬೋದಾ? ಕೊಡಿ ದಯವಿಟ್ಟು. ಪಾಯಿಂಟಿಗೆ ಬಂದಿರ್ತಾವೆ, ಅದಕ್ಕೋಸ್ಕರ ನಾನು ಬಿಟ್ಟೆ ತಾವು ಹೇಳಿ ವಿಷಯ ಅಂತೇಳಿ. ನೋಡಿ, ಇಷ್ಟೆಲ್ಲ ಹೇಳ್ತಾ ಮಧ್ಯದಲ್ಲಿ ತಾವು ಬಳಸಿದ್ದು ಯಾರಿದ್ದಾರೆ ಅವರು ಟೆರರಿಸ್ಟ್ಗಳು, ಅವ್ರು ಸಹಕಾರ ಕೊಡ್ತಾ ಟೆರರಿಸ್ಟ್ಗಳು, ಮಾಡ್ತಿರೋ ಟೆರರಿಸ್ಟ್ಗಳು. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಈ ಟೆರರಿಸ್ಟ್ಗಳು ಪತ್ತೆ ಹಚ್ಚಿ ಬಲಿ ಹಾಕೋದಕ್ಕೆ ನೀವೇನು ಮಾಡ್ತಿದ್ದೀರಾ ಕೇಂದ್ರ ಸರ್ಕಾರದವರು? 26 ಜನ ಬಲಿಯಾದಾಗ ಬಂದು ನೀವು ಹೇಳೋದಲ್ಲ ಹಿಂದೂ ಮುಸ್ಲಿಂ ಅಂತೇಳಿ. ಈ ನಿಮ್ಮ ಇಡೀ ಕೇಂದ್ರ ಸರ್ಕಾರ ನಿಮ್ಮ ಕೈಲಿದೆ, ಹೋಮ್ ಮಿನಿಸ್ಟ್ರಿ ನಿಮ್ಮ ಕೈಲಿದೆ, ಇಂಟೆಲಿಜೆನ್ಸ್ ನಿಮ್ಮ ಕೈಲಿದೆ. ಅಷ್ಟು ದೊಡ್ಡ ಪ್ರದೇಶದಲ್ಲಿ 26 ಜನ ಅಲ್ಲ, 1000 ಜನ ಪ್ರವಾಸಿಗರು ಹೋದಾಗ ಪ್ರೊಟೆಕ್ಷನ್ ಕೊಡೋದಕ್ಕೆ, ಮಿಲಿಟರಿ ಹಾಕೋದಕ್ಕೆ, ಇಂಟೆಲಿಜೆನ್ಸ್ ರಿಪೋರ್ಟ್ ತರಲಿಕ್ಕೆ ಎಲ್ಲೋಗಿತ್ತು ನಿಮ್ಮ ಪ್ರಶ್ನೆ? ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆಗೆ ಉತ್ತರವನ್ನು ಸುರಭಿ ಅವರಿಂದ ತಗೊಳ್ತೀನಿ. ನನ್ನ ಪ್ರಶ್ನೆ ಇರೋದು, ಪ್ರವಾಸಕ್ಕೆ ಅಂತ ಭಾರತದ 30 ರಾಜ್ಯಗಳಿಗೆ ಹೋಗ್ತಾರಲ್ಲ, ಕಾಶ್ಮೀರದಲ್ಲೇ ಯಾಕೆ ಈ ಸೆಕ್ಯೂರಿಟಿ ಕೊಡಬೇಕಾದ ಅವಶ್ಯಕತೆ ಇದೆ? ಯಾಕೆ ಕಾಶ್ಮೀರದಲ್ಲೇ ಬೇಕಾಗುತ್ತೆ ಸೆಕ್ಯೂರಿಟಿ? ಆಡಳಿತ ಇದ್ದಾಗಲಿಂದಲೂ ಈ ಸಮಸ್ಯೆ ಇದೆ. ನೋ, ಯಾಕೆ ಆ ಸಮಸ್ಯೆ ಇರೋದು ಯಾಕೆ? ವೈ ಇಸ್ ದಟ್? ನೋಡಿ, ಕಾಶ್ಮೀರದ ಇಶ್ಯೂ ಸಾಕಷ್ಟು ನಿಮ್ಮಲ್ಲೇ ಚರ್ಚೆ ಮಾಡಿ. ಹೌದು, ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಏನ್ ಕಾರಣ ಅಂತ? ಕಾಶ್ಮೀರದಲ್ಲೇ ಯಾಕೆ ಸೆಕ್ಯೂರಿಟಿ ಕೊಡಬೇಕು ಸರ್? 560 ಪ್ರಾದೇಶಿಕ ಸಂಸ್ಥೆಗಳು ಸ್ವತಂತ್ರ ಬಂದಾಗ ಸೇರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಹಿಂದೂ ಮಹಾರಾಜ ಈ ಜಾಯಿಂಡ್ ಇಂಡಿಯನ್ ಗವರ್ನಮೆಂಟ್, ಅಲ್ಲಿದ್ದಂಥ ಸಮುದಾಯ ಇಲ್ಲ ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರು. ಆವತ್ತಿಂದ ಇವತ್ತಿನವರೆಗೂ ಅಲ್ಲಿ ನಡೀತಾ ಇದೆ ಈ ಡಿಸ್ಪ್ಯೂಟ್. ಇಟ್ ಇಸ್ ನಾಟ್ ಎ ನ್ಯೂ ಒನ್. 3/1 ಭಾಗದ ಪ್ರದೇಶ ಏನಿದೆ, ಇಟ್ ಈಸ್ ವಿತ್ ದ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಇದೆ. ಇವತ್ತು ಬೇರೆ ಬೇರೆ ಕಾರಣ ಇದೆ. ಅದನ್ನು 1-2 ಸೆಂಟೆನ್ಸ್ ಹೇಳಿರೋ ವಿಚಾರಗಳು ಅಲ್ಲ. ಇವತ್ತಾಗಿರ್ತಕ್ಕಂಥ ವಿಚಾರದಲ್ಲಿ ನೀವು ಫೇಲ್ಯೂರ್ನೆಸ್ ಏನಿದೆ ಅದನ್ನು ಒಪ್ಕೊಳ್ಳಿ. ನಿಮ್ಮ ಕೈ ಸರ್ಕಾರ ಇತ್ತಲ್ಲ, ಪುಲ್ವಾಮಾ ಆದ್ಮೇಲೆ ನೀವು ನೋಡ್ಕೋಬೇಕಲ್ಲ. ಆಯ್ತಾ, ಟೂರಿಸ್ಟ್ ಪ್ಲೇಸ್ ಅಂತ ಗೊತ್ತಲ್ಲ ನಿಮಗೆ, ನೀವೇ ಅಪ್ಲೈ ಮಾಡಲಿ. 3 ಟೈರ್ ಸಿಸ್ಟಮ್ ನಿಮ್ಮ ಸೆಕ್ಯೂರಿಟಿ ಇದ್ದಂಥ ಸಂದರ್ಭದಲ್ಲಿ ಫೇಲ್ಯೂರ್ನೆಸ್ ಯಾರ ಮೇಲೆ ಆಗ್ತೀರಾ ನೀವು? ಯಾರ ಮೇಲೆ ಫೇಲ್ಯೂರ್ನೆಸ್ ಆಗ್ತೀರಿ? ಕೇಂದ್ರ ಸರ್ಕಾರ ನಿಮ್ಮ ತಪ್ಪುಗಳನ್ನ ನೀವು ಒಪ್ಕೊಂಡಲ್ಲೇ ಯಾವ್ದು ಒಬ್ಬದು ಅಣೆಕಟ್ಟಂತ ಪ್ರಯತ್ನ ಅಲ್ಲ. ನಾವು ವಿ ಆರ್ ವಿತ್ ಯೂನಿಯನ್ ಗವರ್ನಮೆಂಟ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸಪೋರ್ಟ್. ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗಲೂ ಹೇಳಿದ್ವಿ, ದೇರ್ ಆಫ್ಟರ್ ವಿ ಪಾಸ್ಡ್ ದ ರೆಸಲ್ಯೂಷನ್, we endorsed the decision taken by the union government. We supported President of India, we supported Prime Minister of India, we supported Home Minister of India. ಪ್ರಶ್ನೆ ಏನಂತದ್ದು, ನಿಮ್ಮ ಫೇಲ್ಯೂರ್ನ ನೀವು ಆಚೆ ಹೇಳ್ಬೇಕಲ್ಲ, ಡಿಸ್ಕಸ್ ಮಾಡ್ಬೇಕಲ್ಲ. ಅವ್ರು ನಿಮ್ಮಿಂದ ಎಲ್ಲೆಲ್ಲಿ ತಪ್ಪಾಗಿದೆ, ಎಲ್ಲಿ ಲ್ಯಾಪ್ಸಸ್ ಇದೆ, ಏನಾಯ್ತು ಅಂತ ನೀವು ಜನಕ್ಕೆ ಹೇಳ್ಬೇಕಲ್ಲ. ಪಾಯಿಂಟ್ ಟೇಕನ್. ಸುರ್ಭಿ ಅವ್ರನ್ನ ಮಾತಾಡ್ತೀನಿ. ನೆನ್ನೆ ಭಾಳ ಡಿಟೇಲ್ ಆಗಿ ಮಾತಾಡಿದೆ ನಾನು ನ್ಯೂಸ್ ಅವರ್ನಲ್ಲಿ. ನರೇಷನ್ ಬಿಲ್ಡಿಂಗ್ ಹೆಂಗಾಗುತ್ತೆ ಅಂತ. ಯಾವಾಗ ಸೆಕ್ಯೂರಿಟಿ ಲ್ಯಾಬ್ಸು ಇಂಟೆಲಿಜೆನ್ಸ್ ಲ್ಯಾಬ್ಸ್ನ ಪ್ರಶ್ನೆ ಬರುತ್ತೆ, ಯಾವ ಘಟನೆಗಳಾದಾಗ ಕೃತ್ಯ ಮಾಡಿದವರ ಸಿದ್ಧಾಂತ ಮುನ್ನೆಲೆಗೆ ಬರುತ್ತೆ, ಯಾವ ಘಟನೆಗಳಾದಾಗ ಸಿದ್ಧಾಂತವೂ ಬರೋದಿಲ್ಲ, ಸೆಕ್ಯೂರಿಟಿ ಲ್ಯಾಬ್ಸು ಬರೋದಿಲ್ಲ, ಸತ್ತವರು ದೊಡ್ಡವರಾಗ್ಬಿಡ್ತಾರೆ. ಸರ್, ಮಹಾತ್ಮ ಗಾಂಧಿ ಕೊಲೆಯನ್ನು ಸೆಕ್ಯೂರಿಟಿ ಲ್ಯಾಬ್ಸೇ, ಇಂಟೆಲಿಜೆನ್ಸ್ ಫೇಲ್ಯೂರೇ. ಸರ್ಕಾರ ಯಾರ ಕೈಲಿತ್ತು, ಭದ್ರತೆ ಯಾರ ಕೈಲಿತ್ತು, ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿತ್ತು? ಇಲ್ಲಿ ಹಂಗೆ ಬರೋದಿಲ್ಲ. ಕೊಂದವನ ಸಿದ್ಧಾಂತ, ಯಾವ ಸಿದ್ಧಾಂತಕ್ಕೆ ಸೇರಿದವನು. ಮಹಾತ್ಮ ಗಾಂಧಿಯಿಂದ ಹಿಡಿದು ಗೌರಿ ಲಂಕೇಶ್ ತನಕ ಪ್ರತಿ ಕಗ್ಗೊಲೆಯೂ ಕೂಡ ಸೆಕ್ಯೂರಿಟಿ ಲ್ಯಾಬ್ಸೇ, ಇಂಟೆಲಿಜೆನ್ಸ್ ಫೇಲ್ಯೂರ್. ಒಂದು ನಿಮಿಷ, ಎಸ್ ಅಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ನಾನು. ಸೆಕ್ಯೂರಿಟಿ ಲ್ಯಾಬ್ಸೇ ಅದು.
ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಪ್ರಶ್ನೆ ಬರೋದಿಲ್ಲ. ಬಂದು ಕಿಡ್ಕೊಂಡು ನಿಂತವನು ಸಿದ್ಧಾಂತ ಯಾವುದು ಅನ್ನೋದಷ್ಟೇ ಚರ್ಚೆ ಆಗುತ್ತೆ ಅಲ್ಲಿ. ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಗ್ಗೊಲೆ ಆದಾಗ ಅದು ಸೆಕ್ಯೂರಿಟಿ ಲ್ಯಾಬ್ಸೇ, ಅದು ಭದ್ರತಾ ಲ್ಯಾಬ್ಸೇ, ಅದು ಪ್ರಶ್ನೆ ಬರೋದಿಲ್ಲ. ಹೋಗಲಿ, ಅಲ್ಲಿ ಆದರೂ ಮಹಾತ್ಮ ಗಾಂಧಿ ಗೌರಿ ಲಂಕೇಶ್ ಕೊಲೆಯಾದ ರೀತಿಯಲ್ಲಿ ಕೊಂದವನ ಸಿದ್ಧಾಂತ ಚರ್ಚೆಗೆ ಬರುತ್ತಾ ಅಂದರೆ ಇಲ್ಲ, ಅದು ಬರೋದಿಲ್ಲ. ಅಲ್ಲಿ ಮೃತಪಟ್ಟವರು ಬಲಿದಾನ ಮಾಡಿದರು ಅನ್ನೋದು ಬರುತ್ತೆ. ಮೃತಪಟ್ಟವರ ಬಲಿದಾನ. ಮಹಾತ್ಮ ಗಾಂಧಿನ ಯಾರು ಕೊಂದರು ಅಂತ ದೇಶಕ್ಕೆ ಇವತ್ತಿನ ತನಕ ಹೇಳಲಾಗತ್ತೆ ರೀ. ರಾಜೀವ್ ಗಾಂಧಿನ ಯಾರು ಕೊಂದರು? ಥರ್ಡ್ ನರೇಶನ್ ಒಂದು ಹೇಳ್ಬಿಡ್ತೀನಿ ಸರ್. ನಿಮ್ಮ ನರೇಶನ್ ಒಂದೇ ವಾಕ್ಯದಲ್ಲಿ ಓಕೆ. ಮಹಾತ್ಮ ಗಾಂಧಿಯವ್ರ ಕೊಲೆ ಆದಾಗ, ಇಂದಿರಾ ಗಾಂಧಿಯವ್ರ ಕೊಲೆ ಆದಾಗ, ರಾಜೀವ್ ಗಾಂಧಿಯವ್ರ ಕೊಲೆ ಆದಾಗ, ಗೌರಿ ಲಂಕೇಶ್ ಅವ್ರ ಕೊಲೆ ಆದಾಗ ಯಾವತ್ತು ಸಾಧನ ಹಿಂದೂ ಮುಸ್ಲಿಂ ಅಂತ ಕಟ್ಟಂತ ಪ್ರಯತ್ನ ಆಗಿಲ್ಲ. ಹೌದಾ? ಹಾ, Seriously? ಹೌದು. ಸೈದ್ಧಾಂತಿಕವಾಗಿ ರೈಟ್ ವಿಂಗ್ ಮಾಡಿರ್ತಕ್ಕಂಥದ್ದು ಹೇಳಿದರೆ ಬಿಟ್ರೆ ಹಿಂದೂ ಮುಸ್ಲಿಂ ಮೂಲಭೂತವಾದಿಗಳನ್ನ ಪದ ಬಳಕೆ ಆಗಿದೆ ಬಿಟ್ರೆ ಹೌದಾ? ಹಿಂದೂ ಮುಸ್ಲಿಂ ಅಂತ ತಂದಿಲ್ಲ. ಯಾವ ಘಟನೆಯಲ್ಲೂ ತಂದಿಲ್ಲ. ಮಹಾತ್ಮ ಗಾಂಧಿ ಅನ್ಕೊಂಡವ್ರು ಹಿಂದೂಗಳೇ. ರಮೇಶ್ ಬಾಬು ಅವರೇ, ಮಹಾತ್ಮ ಗಾಂಧಿ ಕೊಲೆಯನ್ನು ಹಿಂದೂ ಮುಸ್ಲಿಂ ಮಾಡಿಲ್ವಾ ಸರ್ ಈ ದೇಶದಲ್ಲಿ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಏನು ಹಿಂದುತ್ವವಾದಿ ಸಿದ್ಧಾಂತದಿಂದ ಮಹಾತ್ಮ ಗಾಂಧಿ ಕೊಲೆ ಆಯಿತು ಮಾತಾಡಿಲ್ವಾ ಯಾರು? ನೋಡಿ, ಹಿಂದುತ್ವದ ಮೂಲಭೂತವಾದಿಗಳಿಂದ ಕೊಲೆ ಆಗಿದೆ ಅಂತ ಬಿಟ್ರೆ ಹಿಂದೂಗಳು ಮುಸ್ಲಿಂ ಅಂತ ಗಲಾಟೆ ಅಲ್ಲ ಅದು. ಹಿಂದೂ ಮುಸ್ಲಿಂ ಹೆಂಗಾಗತ್ತೆ? ಹಿಂದೂ ಮುಸ್ಲಿಂ ಯಾಕೆ? ನೀವು ಹೇಳ್ತಿದ್ದೀರಲ್ಲ, ನೀವು ಹೇಳ್ತಿದ್ದೀರಲ್ಲಿ ಉಗ್ರವಾದಿಗಳು ಮಾಡಿದಕ್ಕೆಲ್ಲ ತಗೊಂಡ್ಬಂದು ಹಿಂದೂ ಮುಸ್ಲಿಂ ಅಂತ. ಒಂದೇ ನಿಮಿಷ. ಗಾಂಧಿಯಿಂದ ಹಿಡಿದು ಗೌರಿ ಲಂಕೇಶ್ ಕೊಲೆ ಆದಾಗ ತನಕ ಬಂದೂಕು ಹಿಡಿದವನ ಸಿದ್ಧಾಂತ ಇಂಪಾರ್ಟೆಂಟು. ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕೊಲೆ ಆದಾಗ ಸಿದ್ಧಾಂತ ಇಂಪಾರ್ಟೆಂಟ್ ಆಗೋದಿಲ್ಲ, ಸೆಕ್ಯೂರಿಟಿ ಲ್ಯಾಬ್ಸು ಇಂಟೆಲಿಜೆನ್ಸ್ ಲ್ಯಾಬ್ಸ್ ಇಂಪಾರ್ಟೆಂಟ್ ಆಗೋದಿಲ್ಲ. ಅಲ್ಲಿ ಇಂಪಾರ್ಟೆಂಟ್ ಆಗೋದು ಬಲಿದಾನ. ಕೆಲವು ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಬರುತ್ತೆ, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬರುತ್ತೆ, ಆಯುಧಗಳು ಎಲ್ಲಿಂದ ಬಂತು ಅಂತ ಪ್ರಶ್ನೆಗಳು ಬರುತ್ತೆ. ಅದು ಯಾವಾಗ ಅಂದರೆ ಇಸ್ಲಾಮಿಕ್ ಟೆರರಿಸಮ್ನ ವಿಷಯದಲ್ಲಿ. ಐಸಿಸ್ ಅಷ್ಟೆಲ್ಲ ಹೇಷಾರವ ಮಾಡ್ತಾ ಇದ್ದಾಗ ಕೇಳಿ ಬರ್ತಾ ಇದ್ದ ಪ್ರಶ್ನೆ, ಅವರ ಕೈಗೆ ಅತ್ಯಾಧುನಿಕ ಆಯುಧಗಳು ಹೆಂಗೆ ಬಂದವು, ಅಷ್ಟು ದೊಡ್ಡ SUV ವಾಹನಗಳು ಹೆಂಗೆ ಬಂದವು, ಅಮೇರಿಕಾ ಕೊಡ್ತಾ, ಯುರೋಪ್ ಕೊಡ್ತಾ, ತಗೊಂಡೇನು ಮಾಡ್ತೀರಿ? ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದವನಿಗೆ ಸ್ಕ್ರೂ ಡ್ರೈವರು ಆಯುಧನೇ. ಕೊಲ್ಲುವ ಮನಸ್ಥಿತಿ ಇಲ್ಲದವನ ಕೈಯಲ್ಲಿ ನೀವು ಅಣುಬಾಂಬ್ ಕೊಟ್ಟರಾರು ಏನು ಮಾಡ್ತಾನವನು? ದಟ್ಸ್ ಎ ಪೀಸ್ ಆಫ್ ಮೆಟಲ್ ಫಾರ್ ಹಿಮ್. ಈ ದೇಶದಲ್ಲಿ ನರೇಶನ್ ಬಿಲ್ಡಿಂಗ್ ಹೆಂಗಾಗ್ತಾ ಇದೆ ಅನ್ನೋದನ್ನು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ ರಮೇಶ್ ಬಾಬು ಅವರೇ. ಇಸ್ಲಾಮಿಕ್ ಟೆರರಿಸಮ್ ಆದಾಗಲೆಲ್ಲ ಸೆಕ್ಯೂರಿಟಿ ಲ್ಯಾಬ್ಸು ಬೇಹುಗಾರಿಕಾ ವೈಫಲ್ಯವೇ ಚರ್ಚೆ ಆಗೋದು. ಚರ್ಚೆ ಆಗಬಾರ್ದು ಅಂತ ಹೇಳ್ತಿಲ್ಲ ನಾನು, ಅದೇ ಚರ್ಚೆ ಆಗಬೇಕು, ಅದು ಚರ್ಚೆ ಆಗಬೇಕು. ಅದರ ಜೊತೆಗೆ ಆ ಸಿದ್ಧಾಂತ ಎಲ್ಲಿಂದ ಹುಟ್ಕೊಳ್ತಾ ಇದೆ, ಅರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಶಾರಿಕ್ ಅನ್ನೋ ಹುಡುಗರಿ, ಅಲ್ಲಿ ಬಿಡ್ರಿ, ಅದೇನೋ ಆ ರಾಜ ಅಲ್ಲಿಗೆ ಹೋಗ್ಬೇಕು ಅಂತಿದ್ದ, ಈ ರಾಜ ಇಲ್ಲಿಗೆ ಬರಬೇಕು ಅಂತಿದ್ದ, ಪ್ರತ್ಯೇಕವಾದಿ ಮನಸ್ಥಿತಿ ಇದೆ, ಫಾರ್ ಆರ್ಗ್ಯುಮೆಂಟ್ ಎಲ್ಲವನ್ನೂ ಒಪ್ಕೊಳ್ಳೋಣಪ್ಪ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಶಾರಿಕ್ ಅನ್ನೋನಿಗೆ ಕುಕ್ಕರ್ ಬಾಂಬ್ ಮಾಡುವ ಅನಿವಾರ್ಯತೆ ಯಾಕೆ ಬರುತ್ತೆ? ನಿನ್ನೆ ರಾಬರ್ಟ್ ವಾದ್ರಾ ಹೇಳಿದ್ರಲ್ಲ ಹಿಂದೂ ಮುಸ್ಲಿಂ ವಿಭಜನೆಯ ಮನಸ್ಥಿತಿಯನ್ನು, ಅದು ಆ ಕಾರಣಕ್ಕೆ. ಭಟ್ಕಳದಲ್ಲಿ ರಿಯಾಜ್ ಭಟ್ಕಳ್, ಯಾಸಿನ್ ಭಟ್ಕಳ್, ದೇಶದ ಮೂಲೆಯಲ್ಲಿ ಬಾಂಬ್ ಬಿಡೋ ಮನಸ್ಥಿತಿ ಅವ್ರಿಗೆ ಯಾಕೆ ಬಂತು? ವಾಟ್ ಈಸ್ ಫೀಡಿಂಗ್ ದೆಮ್? ಅವ್ರನ್ನ ಫೀಡ್ ಮಾಡ್ತಾ ಇರೋದೇನು? ರಮೇಶ್ ಬಾಬು ಅವರೇ, ನೀವು ಹೇಳೋ ವಿಚಾರದಲ್ಲೇ ನೀವು ಪ್ರಜೋಡಿಸಿದ್ದೀರಾ. ಹೇಳಿ. ನಾವು ನೋಡಿ, ಮಹಾತ್ಮ ಗಾಂಧಿಯವ್ರ ಹತ್ಯೆ ಆದಾಗ, ರಾಜೀವ್ ಗಾಂಧಿಯವ್ರ ಹತ್ಯೆ ಆದಾಗ, ಇಂದಿರಾ ಗಾಂಧಿ ಹತ್ಯೆ ಆದಾಗ, ಈವನ್ ಕರ್ನಾಟಕದಲ್ಲಾಗಿರ್ತಕ್ಕಂಥ ಕೊಲೆಗಳಿರ್ಬೋದು, ಸೆಕ್ಯೂರಿಟಿ ಲ್ಯಾಬ್ಸ್ ಇಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ನಿಮ್ಮ ಕಲ್ಪನೆ ಇಟ್ಕೊಂಡು ಅವತ್ತು ಸೆಕ್ಯೂರಿಟಿ ಲ್ಯಾಬ್ಸಸ್ ಆಗಿಲ್ವೋ ಅವತ್ತು ಚರ್ಚೆ ಆಗಿದೆ. ಮಹಾತ್ಮ ಗಾಂಧಿಯವ್ರ ಕೊಲೆ ಆದಾಗ ದೇರ್ ವಾಸ್ ಎ ರಿಪೋರ್ಟ್. ನಮ್ಮಲ್ಲಿ ಸರ್ದಾರ್ ಪಟೇಲ್ರವರು ಹೋಮ್ ಮಿನಿಸ್ಟರ್ ಇದ್ದರು, ಅವ್ರಿಗೆ ಬಂದಂಥದ್ದನ್ನ ನೆಗ್ಲೆಕ್ಟ್ ಮಾಡೋರು ಅನ್ನೋದು ಸಾಕಷ್ಟು ಕಾಲ ಚರ್ಚೆ ಆಗಿದೆ. ಮೊರಾರ್ಜಿ ದೇಸಾಯಿರವರು ವೆನ್ ಈ ವಾಸ್ ದ ಸೆಂಟ್ರಲ್ ಮಿನಿಸ್ಟ್ರು, ಅವ್ರು ಆಚೆ ತಂದು ಕರ್ಪೂರ್ ಕಮಿಷನ್ನ ಅಪಾಯಿಂಟ್ ಮಾಡಿದ್ರು ಎನ್ಕ್ವೈರಿಗೆ. ಅದೆಲ್ಲ ನಡೆದಿರ್ತಕ್ಕಂಥದ್ದು. ದಯಮಾಡಿ ನಿಮ್ಮ ಮೂಗಿನ ನೇರಕ್ಕೆ ನೀವು ಚರ್ಚೆ ಮಾಡಬೇಡಿ. ಆವತ್ತು ಆದಂಥ ಕೊಲೆಗಳನ್ನ ಇಟ್ಕೊಂಡು ಲ್ಯಾಪ್ಸಸ್ ಆಗಿರಲಿಲ್ಲ, ನೋ, ಐ ಆಮ್ ಸಾರಿ, ಆವತ್ತು ಸಹ ಲ್ಯಾಪ್ಸಸ್ ಆಗಿದೆ, ಅದು ಚರ್ಚೆ ಆಗಿದೆ. ಇನ್ಫ್ಯಾಕ್ಟ್ ರಾಜೀವ್ ಗಾಂಧಿರವ್ರು ಮಾಡಿರಾದಾಗ ದೇರ್ ವಾಸ್ ಎ VP ಸಿಂಗ್ ಗೌರ್ನಮೆಂಟು. ಮಹಾತ್ಮ ಗಾಂಧಿಯವ್ರ ಕೊಲೆ ಆದಾಗ ಕಾಂಗ್ರೆಸ್ ಗೌರ್ಮೆಂಟೇ ಇತ್ತು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮಹಾತ್ಮ ಗಾಂಧಿಯವ್ರಿಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂದರೆ ಬೇಡ ಅಂತಂದ್ರು. ಇವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಇವರು ಪ್ರೊಟೆಕ್ಷನ್ ಕೊಡೋದು ಲ್ಯಾಪ್ಸಸ್ ಆಗಿದೆ. ಬಟ್ ಆವತ್ತು ಲ್ಯಾಪ್ಸಸ್ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಕಲ್ಪನೆ. ನೀವು ಕಲ್ಪನೆ ಮಾಡ್ಕೊಂಬಿಟ್ಟು ಅದನ್ನು ತಗೊಂಡೋಗಿಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತೋ, ಮಹಾರಾಷ್ಟ್ರದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತೋ, ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಹೇಳೋದು ಆ ಸಿದ್ಧಾಂತ ಬರ್ತಾ ಇದೆ. ನಾನು ಅದನ್ನೇ ಹೇಳ್ತಿರೋದು. ಸಿದ್ಧಾಂತ ವಿರೋಧ ಮಾಡಿ, ಉಗ್ರವಾದಿಗಳನ್ನ ವಿರೋಧ ಮಾಡಿ, ನಾವು ಹೇಳ್ತಾ ಇರೋ ಸಮುದಾಯವನ್ನು ವಿರೋಧ ಮಾಡಕ್ಕೆ ಹೋಗ್ಬೇಡಿ.
ಯಾರೋ ಒಬ್ಬ ಟೆರರಿಸ್ಟ್ ಇಲ್ಲ ಅಂತ ಹೇಳೋದಿಲ್ಲ, ಟೆರರಿಸ್ಟ್ ಇದ್ದಾನೆ ಅಂತೇಳಿ ಎಂಟೈರ್ ಅಲ್ಪಸಂಖ್ಯಾತರು ನನ್ನ ಮಂದಿನ ಯಾರು ಹೇಳ್ತಾ ಇದ್ದಾರೆ ಹಂಗೆ ಅಂತ? ಯಾರು ಹೇಳ್ತಾ ಇದ್ದಾರೆ ಹಂಗೆ? ನೀವೇ ಹೇಳ್ತಾ ಇದ್ದೀರಲ್ಲ, ಯಾರು ಕೇಳಬೇಕು? ಏನಂತ ಹೇಳಿ? ಯು ಆರ್ ಟೆಲಿಂಗ್ ಏನಂತ ಹೇಳಿ? ಇಲ್ಲೆಲ್ಲೋ 2 ಲಕ್ಷ ಸೇರ್ಬಿಟ್ರು ಕಾಶ್ಮೀರದಲ್ಲಿ ಉಗ್ರನ್ನ ಸಪೋರ್ಟ್ ಮಾಡಕ್ಕೆ, ಇಲ್ಲೇನೋ ಬಾಂಬ್ ಸೇರಿ ಸುಳ್ಳ ಅವ್ರು ಅಲ್ಲದೆ ಹಂಗಂತ ಇಂಟರ್ ಮುಸ್ಲಿಂ ಸಪೋರ್ಟ್ ಅವ್ರಿಗೆ ಯಾರು ಹೇಳಿದ್ರು ಅದನ್ನ? ನೀವ್ ಹೇಳ್ತಿದ್ದೀರಲ್ಲ, 2 ಲಕ್ಷ ನೀವ್ ಜನ ಹೇಳ್ತಾ ಇದ್ದೀರಲ್ಲ. ಒಬ್ಬ ಭಯೋತ್ಪಾದಕನ ಅಂತ್ಯ ಸಂಸ್ಕಾರಕ್ಕೆ 2 ಲಕ್ಷ ಅಜಿತ್ ಜನ ಅವರೇ, ಬರ್ತಾರೆ ಅಂತ ಯಾರು ಹೇಳಿದ್ರು. ಹೇಳೋದಲ್ಲ, ನೀವ್ ಹೇಳ್ತಾ ಇದ್ದೀರಾ. ಏನಂತ ಹೇಳ್ದೆ ನಾನು? ಹೇಳ್ತಾ ಇದ್ದೀರಾ ಎಂಟೈರ್ ಮುಸ್ಲಿಮ್ಸ್ ಅವ್ರ ಜೊತೆ ಇದನ್ನ ನಿತ್ಯ ಬಿತ್ತನೆ ಮಾಡ್ತಿದ್ದೀರಾ ನೀವು. ಏನ್ ನಾನು ಹೇಳಿದ್ದೇನ್ರಿ? ಐ ಆಮ್ ಸಾರಿ. ಅರೆ, ನೋಡಿ, ಉಗ್ರವಾದಿನೇ. ಹೌದು. ಅವ್ನು ಯಾವ ಸಮುದಾಯದಲ್ಲಿರೋ ಉಗ್ರವಾದಿನೇ. ಬಲಪಂಥೀಯರೇ ಬಂದೆ ಅವ್ರನ್ನ ಇಟ್ಕೊಂಡು ಚರ್ಚೆ ಮಾಡೋಂಥದ್ದೇನಿದೆ ಇಲ್ಲಿ? ಚರ್ಚೆ ಮಾಡ್ಬೇಕಾದ್ರೆ ಯಾರು ಉಳಿಸ್ಕೋಬೇಕು, ಯಾರು ರಕ್ಷಣೆ. I told what I had to say, sir. ಸಿ ಲ್ಯಾಪ್ಸಸ್ ಇದ್ದಾಗ ಲ್ಯಾಪ್ಸಸ್. ಹೌದು. ಮಹಾತ್ಮ ಗಾಂಧಿ ಇದ್ದಾಗ ಲ್ಯಾಪ್ಸಸ್ ಇದೆ, ಎಸ್. ಈಗ ಲ್ಯಾಪ್ಸಸ್ ಇದೆ ಅಂದ್ರೆ ಎಸ್. ಅದನ್ನ ಚರ್ಚೆ ಮಾಡೋದನ್ನ ತಗೊಂಡೋಗಿ ಸಮುದಾಯದ ಮೇಲೆ ಕಟ್ಟುವಂತ ಪ್ರಯತ್ನ ಮಾಡಬೇಕು. ಯಾವ ಸಮುದಾಯದ ಮೇಲೆ ಕಟ್ಟದೆ? ನೀವ್ ಹೇಳ್ತಿದಿರಲ್ಲ, ಈಗ ಅವತ್ ಲ್ಯಾಪ್ಸಸ್ ಇಲ್ಲ ಅಂತ ಯಾರು ಹೇಳಿದ್ರು? ಯಾವತ್ತು ಹೇಳಿದ್ರಿ? ಮಹಾತ್ಮ ಗಾಂಧಿ ಕೊಲೆ ಆದಾಗ ಲ್ಯಾಪ್ಸಸ್ ಇರ್ಲಿಲ್ಲ ಅಂತ ಹೇಳಿ ಯಾರು ಹೇಳಿದ್ರು? ಯಾವಾಗ ಮಾತಾಡಿದ್ರಿ ಅದ್ರ ಬಗ್ಗೆ ಅಂತ ಕೇಳಿದೆ ನಾನು. ಯಾವಾಗ ಕೇಳಿದಿರಿ ಹೇಳಿ ನೀವು? ಮುರಳಿ ಅವರು ನಿವೃತ್ತ ಏರ್ ವೈಸ್ ಮಾರ್ಷಲ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮುರಳಿ ಸರ್. ನಾನು ಸುರ್ಭಿ ಉದಿಗೆರೆ ಅವ್ರನ್ನ ಮಾತಾಡ್ತೀನಿ. ಸುರ್ಭಿ ಉದಿಗೆರೆ ಅವರೇ, ಅನ್ಡೌಟೆಡ್ಲಿ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ. ಉತ್ತರ ಕೇಂದ್ರ ಸರ್ಕಾರದ್ದೇ ಬರಬೇಕು. ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಆ ಎಂಟೈರ್ ಘಟನೆಯನ್ನು ಮತ್ತು ಅದು ಯಾಕಾಯಿತು, ಹೇಗಾಯಿತು, ಅದರಿಂದ ಒಂದು ಸೆಕ್ಯೂರಿಟಿ ಫೇಲ್ಯೂರ್ ಪ್ರಶ್ನೆ ಕೇಳೋದ್ರಲ್ಲಿ ಅದು ಹೊಟ್ಟೋಗೋದಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಹೌದು, ಕೇಳಬೇಕು, ಪ್ರಶ್ನೆನ ಕೇಳ್ತಾ ಇದ್ದೀವಿ, ಅದಕ್ಕೆ ತಕ್ಕಂಥ ಉತ್ತರ ಸರ್ಕಾರ ಕೊಡುತ್ತೆ. ಕೊಡಲ್ಲ ಅನ್ನೋದು ಭಾವನೆ ಯಾರಿಗೂ ಇರಬಾರ್ದು. 100% ಕೊಡುತ್ತೆ. ಇಂತಹ ಒಂದು ಘಟನೆ ನಡೆದಾದ ನಂತರ ಹೆಡ್ಸ್ ವಿಲ್ ರೋಲ್ ಅಂತ ಹೇಳ್ತಾರಲ್ಲ, ಅದಾಗತ್ತೆ. ಅದು ಹೇಳ್ತಾನೇನೆ ಈ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಒಂದು ಪ್ರಶ್ನೆ ಇಟ್ಕೊಂಡು ಆ ಲಾರ್ಜರ್ ಪ್ರಶ್ನೆನ ನಾವು ಮರಿಬಾರ್ದು. ಏನು ಈ ಲಾರ್ಜರ್ ಪ್ರಶ್ನೆ? ಒಂದು ಎರಡು ಸೆಕ್ಯೂರಿಟಿ ಲ್ಯಾಬ್ಸ್ ಕ್ವಶನ್ ಅನ್ನ 26/11 ಆದಾಗ ನೀವು ಕೇಳಿದ್ರಿ. 100% ಮುಂಬೈ ಟೆರರ್ ಅಟ್ಯಾಕ್ ಆದಾಗ 100% ಸರ್. ಇದು ಯಾವ ಪಕ್ಷ ಯಾರು ಸರ್ಕಾರದಲ್ಲಿದ್ದಾರೆ ಅನ್ನೋ ಒಂದು ಇಶ್ಯೂ ಅಲ್ಲ. ಮುಂಬೈ ಅಂತಹ ಒಂದು ಸಿಟಿನಲ್ಲಿ ಬರಬೇಕಾದ್ರೆ ಎಷ್ಟು ಲೋಕಲ್ ಹೆಲ್ಪ್ ಬೇಕಿತ್ತು, ಅಷ್ಟು ಟ್ರಾವೆಲ್ ಮಾಡಬೇಕಿತ್ತು, ಅದೆಲ್ಲನೂ ಹೆಂಗಾಯಿತು, ಯಾವ್ಯಾವ ವೇರಿಯಸ್ ಚೆಕ್ ಪಾಯಿಂಟ್ಸ್ ಮೂಲಕ ಬಂದಿದ್ದಾರೆ, ಅದೆಲ್ಲದನ್ನು ಪ್ರಶ್ನೆ ನಾವು ಕೇಳಿದ್ವಿ. ಅದೇ ಥರದ ಪ್ರಶ್ನೆಗಳು ಇವತ್ತು ಕೇಳ್ಪಡ್ತಿರ್ಬೇಕಾದಾಗ ಅದಕ್ಕೆ ಸರ್ಕಾರ ತಕ್ಕಂಥ ಉತ್ತರ ಕೊಡುತ್ತೆ. ಕೊಡಲ್ಲ ಅಂತ ನಾವು ಯಾವತ್ತೂ ಭಾವಿಸ್ಬಾರ್ದು. ಅಲ್ಲಿ ಒಳಗಡೆ ಏನು ನಡೀತಿಲ್ಲ ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಆದರೆ ಯಾವ ಅಕೌಂಟಬಿಲಿಟಿ ಬರಬೇಕು ಅದು ಬರುತ್ತೆ. ಅದನ್ನು ಹೇಳ್ತಾ ಬರೀ ಸೆಕ್ಯೂರಿಟಿ ಲ್ಯಾಬ್ಸಿಂದ ಅಂತ ಹೇಳ್ತಾ ಮಾತ್ರ ನಾವು ಲಾರ್ಜರ್ ಇಶ್ಯೂನ ಮರಿಬಾರ್ದು ಅಂತ ಇಲ್ಲಿ ಒಂದು ಲಾರ್ಜರ್ ಇಶ್ಯೂ. ಇದು ಒಂದು ವಾರದ ಹಿಂದೆ ಮುನೀರ್, ಯಾರು ಪಾಕಿಸ್ತಾನ್ ಆರ್ಮಿ ಚೀಫ್ ಇದ್ದಾರಲ್ಲ, ಅವರು ಮಾಡಿದಂಥ ಭಾಷಣ 2 ನೇಷನ್ ಥಿಯರಿನ ತಿರ್ಗಾ ಹೇಳಿದ್ರು. 2 ನೇಷನ್ ಥಿಯರಿ ಆಗಲೇ ಈ ದೇಶ ವಿಭಜನೆ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಆಗಿತ್ತು. ಆ 2 ನೇಷನ್ ಥಿಯರಿನ ಯಾಕೆ ಅವರು ಈ ಬಾರಿ ಮಾತಾಡ್ತಾ ಇದ್ರು? ಅದು ಏನು ಹೇಳುತ್ತೆ 2 ನೇಷನ್? ಸುರಭಿ ಅವರೇ, ಮುನೀರ್ ಆಡಿದ ಮಾತುಗಳನ್ನು ನಾನು ಒಪ್ಕೋತೀನೋ ಬಿಡ್ತೀನೋ ದಟ್ ಇಸ್ ಸೆಕೆಂಡ್ರಿ. ಅದರಲ್ಲಿ ಸುಳ್ಳಿರಲಿಲ್ಲ. ಆ 2 ನೇಷನ್ ಥಿಯರಿಯ ಮೂಲ ಒಂದು ಏನು ಪ್ರಯರ್ ಟು ಜಿನ್ನಾ ಕನ್ಸೆಪ್ಷಲೈಸ್ ಮಾಡಿತ್ತು, ಹಿಂದೂಸ್ ಮತ್ತು ಮುಸಲ್ಮಾನರು ಒಟ್ಟಿಗೆ ಇರೋದಕ್ಕಾಗೋದಿಲ್ಲ ಒಂದು ನ್ಯಾಷನಾಲಿಟಿಯಲ್ಲಿ ಅಂತ. ಹೌದು. ಭಾರತ, ಇವತ್ತಿನ ಭಾರತ ಒಂದು ಲಿವಿಂಗ್ ಪ್ರೂಫ್ ಅಗೇನ್ಸ್ಟ್ 2 ನೇಷನ್ ಥಿಯರಿ. ವಿಭಜನೆ ಆಯಿತು ನಮ್ಮ ದೇಶ, ಮ್ಯೂಟಿಲೇಷನ್ ಆಯಿತು ನಮ್ಮ ದೇಶ, ಆದರೆ ಪಾಕಿಸ್ತಾನಕ್ಕೆ ತಡ್ಕೊಳಕ್ಕಾಗದೇ ಇರೋವಂತಹ ಒಂದು ಸಂದರ್ಭ ಅದಿರೋದು ಭಾರತ. ಅದರದ್ದು ಎಕನಾಮಿಕ್ ಗ್ರೋತ್ ಇರ್ಬೋದು. ಆ ಪ್ರಾಬ್ಲಮ್ನ ನಾವಿವಾಗ ಡೈಗ್ನೋಸ್ ಮಾಡ್ತಿರೋ ಪ್ರಾಬ್ಲಮ್, ಈ ನ್ಯೂಸ್ ರೂಮಲ್ಲಿ ಕೂತ್ಕೊಂಡು ಆ ಪ್ರಾಬ್ಲಮ್ ಡೈಗ್ನೋಸಿಸ್ ಮಾಡಿದಾಗ ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಡೈಗ್ನೋಸಿಸ್ ಮಾಡೋಣ. ಭಾರತದ ಪಕ್ಕದಲ್ಲಿರುವಂತಹ ನೇಬರು ಮತ್ತು ಬಹಳಷ್ಟು ಜನ ಭಾರತದಲ್ಲೇ ಇರೋಂಥವ್ರಿಗೆ ಈ 2 ನೇಷನ್ ಥಿಯರಿ ಇನ್ನೂ ಅಪೀಲ್ ಆಗುತ್ತೆ. ಪಾಕಿಸ್ತಾನ ಒಂದು ಫೇಲ್ಡ್ ಟೆರರಿಸ್ಟ್ ಸ್ಟೇಟ್, ಎನೇಬ್ಲಿಂಗ್ ಸ್ಟೇಟ್. ಆ ಟೆರರಿಸ್ಟ್ ಎನೇಬ್ಲಿಂಗ್ ಸ್ಟೇಟ್ದು ಮೂಲ ಐಡೆಂಟಿಟಿ ಇರೋದೇ ಆಂಟಿ ಹಿಂದೂ, ಆಂಟಿ ಭಾರತ. ಇಂತಹ ಒಂದು ನೇಬರ್ ಜೊತೆಗೆ ನಾವು ಇರಬೇಕಾದಾಗ ಅವರು ಕಾಶ್ಮೀರ ಒಂದು ಪಾನ್ ಆಗಿ ಯೂಸ್ ಮಾಡ್ತಿರ್ಬೇಕಾದ್ರೆ ನೀವು ನನಗೆ ದಟ್ಸ್ ನೋನ್ ಎನಿಮಿ. 75 ವರ್ಷಗಳಿಂದ ಆ ಶತ್ರು ದೇಶ ನಮಗೆ 75 ವರ್ಷಗಳಿಂದ ಮಾಡ್ತಾನೆ ಇದ್ದಾರೆ. ಪ್ರಿಪೇರ್ಡ್ನೆಸ್ ನಮ್ಮ ಕಡೆ ಇರಬೇಕಲ್ಲ. ವರ್ಷ ಆಯ್ತು ಆರ್ಟಿಕಲ್ 370 ತೆಗೆಯೋದಕ್ಕೆ. ಕಾಶ್ಮೀರದಲ್ಲಿ ಏನಾದರೂ ಒಂದು ಈ 30 ವರ್ಷ ಆದ ನಂತರ ಕಾಶ್ಮೀರದಲ್ಲಿ ಯಾವ ಕಾಶ್ಮೀರ ಪಂಡಿತರು ಹೊರಗೆ ಹೋಗಬೇಕು ಅಂತ ಆ ಲೋಕಲೈಟ್ಸೇ ಗಲಾಟೆ ಮಾಡಿ ಹತ್ಯೆಗಳು ಮಾಡೋದು ಅಂತ ಲೋಕಲೈಟ್ಸ್ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ನಾವು ಭಾರತ ಜೊತೆಗಿರ್ತೀವಿ ಅಂತ. ಅದಕ್ಕೂ ಒಂದು ಸ್ವಲ್ಪ ಗೌರ್ಮೆಂಟ್ ಪಾಲಿಸಿ ತಗೊಳುತ್ತೆ.
ಅದಕ್ಕೂ ಒಂದು ಪೊಲಿಟಿಕಲ್ ವಿಲ್ ತಗೊಳುತ್ತೆ. ಯಾವ ಆರ್ಟಿಕಲ್ 370 2 ಸಂವಿಧಾನ ಕೊಟ್ಟಿತ್ತು ನಮ್ಮ ದೇಶದಲ್ಲಿ, ಅದನ್ನ ತೆಗೆಯೋದಕ್ಕೆ ಒಂದು ಪೊಲಿಟಿಕಲ್ ವಿಲ್ ತಗೊಳುತ್ತೆ. ಇದು ಯಾವುದನ್ನು ಆ ಪ್ರಶ್ನೆ ಕೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಪಕ್ಷ ಹೇಳ್ತಾ ಇಲ್ಲ, ನಮ್ಮ ಸರ್ಕಾರ ಹೇಳ್ತಾ ಇಲ್ಲ. ಆದ್ರೆ ಈ ಟೈಮು ಏನ್ ನಾವಿದೀವಿ ಇವಾಗ, ಇದು ನಾವು ಎಲ್ಲರೂ, ಯಾವ ಆಪೋಸಿಷನ್ ಪಾರ್ಟಿ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಎಲ್ಲರೂ ನಾವು ಯೂನಿಯನ್ ಆಫ್ ಇಂಡಿಯಾ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ, ನಮ್ಮ ಆರ್ಮ್ಡ್ ಫೋರ್ಸಸ್ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. ಒಂದು ನೀವು ಹೇಳ್ದಂಗೆ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಯಾವ್ದಾದ್ರು ಒಂದು ಮರ್ಡರ್ ಇನ್ಸಿಡೆಂಟ್ ಇರ್ಬೋದು, ನೀವು ನನಗೆ ಉತ್ತರ ಕೊಡ್ತಿದ್ದೀನಿ ಅನ್ಕೊಂಡು ಕೊಡಬೇಡಿ, ಇಲ್ಲಿರೋರ್ಗೆ ಉತ್ತರ ಕೊಡ್ತಿದ್ದೀನಿ ಅನ್ಕೊಂಡು ಕೊಡಬೇಡಿ. ನೀವು ಭರತ್ ಭೂಷಣ್ ಹೆಂಡತಿ ಸುಜಾತ ಅವರು ಇದ್ದಾರಲ್ಲ, ಸುಜಾತ ಅವರು ಎದುರು ಕೂತ್ಕೊಂಡಿದ್ದಾರೆ ಅನ್ಕೊಂಡು ಉತ್ತರ ಕೊಡಿ ನನಗೆ. ವಿಲ್ ಯು ಟೆಲ್ ಹರ್? ಸರ್ ಇದೇ ಮಾತುಗಳನ್ನು ಹೇಳ್ಬೋದು. 100% ಆ ಥರ ದಯವಿಟ್ಟು ಅಂತಹ ಒಂದು ಪ್ರಶ್ನೆ ನನಗೆ ಕೇಳಬೇಡಿ, Then what? ಕೇಳಬೇಡಿ. ಯಾಕೆ ಅಂದರೆ, ಅಲ್ಲ ನಾನು ಹೇಳ್ತಿರೋದು ಯಾಕೆ ಅಂದರೆ, ಅಂತಹ ಒಂದು ಘಟನೆ ನಡೆದಿರಬೇಕಾದಂತಹ ಸಂದರ್ಭದಲ್ಲಿ ವಿ ಓ ದೆಮ್ ಮೋರ್. ಈ ಪ್ರಶ್ನೆಗೆ ಉತ್ತರ ಮಾತ್ರ ಅಲ್ಲ, ವಿ ಓ ದೆಮ್ ಮೋರ್. ಈ ದೇಶ ಪೂರ್ತಿ ನಡಗಿದೆ ಈ ವಿಷಯದ ಬಗ್ಗೆ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, 2 ದಿವಸದಿಂದ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನು ಮಾಡ್ತಾರೆ ಸರ್ಕಾರ ಅಂತ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದೆ, ಅದು ಮೋದಿ ಸರ್ಕಾರದಿಂದ ಬರುತ್ತೆ. ಹತ್ಯೆ ಆದಂತಹ ಒಂದು ಪತ್ನಿಯ ಅವ್ರು ಕೇಳ್ತಾರೆ, ಹೋಗಿ ಮೋದಿನ ಹೋಗಿ ಹೇಳಿ ಅಂತ, ಆರ್ಮಿನ ಹೋಗಿ ಹೇಳಿ ಅಂತ ಹೇಳಿಲ್ಲ ಅಂತ, ಮೋದಿನ ಹೋಗಿ ಹೇಳಿ. ಅವರಿಗೆ ಹೊಟ್ಟೆ ಕಿಚ್ಚು ಪಾಕಿಸ್ತಾನದಲ್ಲಿ. ನಾವು ಮುಂದೆ ಹೋದರೆ ಹೊಟ್ಟೆ ಕಿಚ್ಚು. ಒಂದು ಜಿಯೋ ಪೊಲಿಟಿಕಲ್ ಕಾಂಟೆಕ್ಸ್ಟಲ್ಲಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಆ ಪ್ರಶ್ನೆನ ಕೇಳಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಸರ್ಕಾರ ಇದನ್ನ ಒಂದು ತಕ್ಕ ಉತ್ತರ ಕೊಡುತ್ತೆ ಅನ್ನೋ ಭರವಸೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಆ ಜಿಯೋ ಪೊಲಿಟಿಕಲ್ ಕಾಂಟೆಕ್ಸ್ಟ್ನ ಇನ್ನೊಂದ್ಸರಿ ಜ್ಞಾಪಿಸ್ಕೊಳ್ಳೋಣ ನಾವು. ನೀವು ಕೇಳಿದ್ರಿ ಒಂದು ಪ್ರಶ್ನೆ, ಯಾಕೆ ಕಾಶ್ಮೀರದಲ್ಲೇ ಒಂದು ಈ ಥರ ಒಂದು ಉಗ್ರ ಅಟ್ಯಾಕ್ ಆದಾಗ ಪ್ರಶ್ನೆ ಬರುತ್ತೆ, ಹಿಂದೂ ಮುಸ್ಲಿಂ ಪ್ರಶ್ನೆ ಅಂತ. ಕಾಶ್ಮೀರವನ್ನು ಪಾನ್ ಮಾಡಿದ್ದಾರೆ ಪಾಕಿಸ್ತಾನ. ಅದನ್ನು ಹ್ಯಾಂಡಲ್ ಮಾಡುವಂತಹ ಕೇಪಬಿಲಿಟಿ ಈ ಸರ್ಕಾರದಲ್ಲಿದೆ. ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆಗಿ ಬಹಳಷ್ಟು ಮುಂದೆ ಕರ್ಕೊಂಡು ಬಂದಿದ್ದಾರೆ ಕಾಶ್ಮೀರನ್ನು. ಯಾವ ಕಾಶ್ಮೀರದಲ್ಲಿ ಬುರಾನ್ ವಾನಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು, ಅದೇ ಕಾಶ್ಮೀರ ಇವತ್ತು ಎಕನಾಮಿಕ್ ಡೆವಲಪ್ಮೆಂಟ್ ನೋಡಿಕೊಂಡು, ಇಲ್ಲ ನಮಗೆ ಬೇಕಾಗಿರೋವಂಥದ್ದು ಡೆವಲಪ್ಮೆಂಟ್, ನಾವು ಭಾರತೀಯರು ಅಂತ ಹೇಳೋಷ್ಟು. ನೀವು ಯಾವ್ದಾದ್ರು ಮುಖವಾಡ ಚೇಂಜ್ ಮಾಡಬಾರ್ದು, ನಿಜವಾಗ್ಲೂ ಮನಸ್ಸು ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ. ನಮ್ಮ ಕೆಲಸ ಮುಗ್ದಿಲ್ಲ ಕಾಶ್ಮೀರದಲ್ಲಿ. ಅದು ಮುಗಿಯುವ ಸಾಧ್ಯತೆಗಳು ಕಡಿಮೆ ಅನ್ನಿಸ್ತಾ ಇದೆ ನನಗೆ. ಮುರಳಿ ಸರ್, ನವೀನ್ ನಾಗಪ್ಪ ಅವರು ಹೇಳ್ತಾ ಇದ್ರು, ತಮ್ಮ ಹೊಟ್ಟೆಪಾಡಿನ ದಾರಿಯಾಗಿರುವ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಬಹುದು ಅನ್ನೋ ಅಂದಾಜು ಸೈನ್ಯಕ್ಕಿರಲಿಲ್ಲ ಅಂತ. ಅಗ್ರಿ? Ajit, first we must get the facts right. I think we are just beating around bush and wasting our time. Please bring us to the right facts. ಪಹಲ್ಗಾಮ್, ಆಮೇಲೆ ದಾಲ್ ಲೇಕ್ ರೆಸ್ಪಾನ್ಸಿಬಿಲಿಟಿ ಉಧಂಪುರ್ ನಾರ್ದರ್ನ್ ಕಮಾಂಡ್ ಜೊತೆ ಇತ್ತು. ಇಷ್ಟು ದಿವಸ ಇತ್ತು. ಹೌದು. ಫುಲ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇತ್ತು. ಯಾರಿಗಿತ್ತು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗಿತ್ತು. ಯಾಕೆಂದರೆ ಆ ಇಂಟೆಲಿಜೆನ್ಸ್ ಆಪರೇಟರ್ಸ್ ಕಮ್ಸ್ ಅಂಡರ್ ಅಮಿತ್ ಶಾ. 2 ಫೆಬ್ರವರಿ ಇವನು ಸೈಫುಲ್ಲಾ ಖಾಲಿದ್ ಹೇಳ್ತಾನೆ, ಕಾಶ್ಮೀರದಲ್ಲಿ ಬೇಕಾದಷ್ಟು ತೊಂದರೆಗಳು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ, ಇದರಿಂದ ಬಹಳ ಸೀರಿಯಸ್ ರಿಪರ್ಕಷನ್ಸ್ ಆಗತ್ತೆ ಕಾಶ್ಮೀರ್ನಲ್ಲಿ ಅಂತ ಹಿ ಸೇಸ್ ಇನ್ ಪೆಶಾವರ್ ಒಂದು ರ್ಯಾಲಿನಲ್ಲಿ. ಅಜಿತ್, ದಟ್ ರ್ಯಾಲಿ ಇಲ್ಲಿ ಯಾರಿದ್ರು ಆ ರ್ಯಾಲಿಲಿ? ಹಮಾಸ್ ಉಗ್ರರು ಇದ್ರು ಆ ರ್ಯಾಲಿ ಪೆಶಾವರಲ್ಲಿ. ಆಲ್ ರೈಟ್, ಲೀವ್ ದಟ್. ನೋ, ಇಟ್ ಈಸ್ ನಾಟ್ ಸಮಥಿಂಗ್ ಟು ಬಿ ಲೆಫ್ಟ್. ಮಾತಾಡಿ. ಎಸ್ ಪ್ಲೀಸ್. ಅಲ್ಲ, ದಟ್ ಪಾಯಿಂಟ್ ಲೆಟ್ಸ್ ಪುಟ್ ಇಟ್ ಅಸೈಡ್. ಬಟ್ ಇದು ಕಂಪ್ಲೀಟ್ ಆಗಿ ಎವ್ರಿ ಸಿಂಗಲ್ ಆಕ್ಟಿವಿಟಿ ದಟ್ ಹ್ಯಾಪನ್, ಅದರದ್ದು ಇನ್ಫಾರ್ಮೇಷನ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಇದು ಒಂದೇ ಅಲ್ಲ, ಅಸೀಮುನಿರ್ದು ಇಸ್ ಲೇಟೆಸ್ಟ್. ಜಫರ್ ಎಕ್ಸ್ಪ್ರೆಸ್ ಇನ್ಸಿಡೆಂಟ್ ಇರ್ಬೋದು, ಅಥವಾ ಪೆಶಾವರ್ನಲ್ಲಿ ಇವಂದು ಮಾತಿರ್ಬೋದು, ಅಥವಾ ಅವಂದು ಇದು ಸೈಫುಲ್ಲಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ವೆರಿ ಇಂಟ್ರೆಸ್ಟಿಂಗ್. ಅವನು ಹೇಳ್ತಾನೆ, ನೀವು 83,000 ಇವ್ರಿಗೆ ನಾನ್ ಮುಸ್ಲಿಮ್ಸ್ಗೆ ಡೊಮಿಸೈಲ್ ಕೊಟ್ಟಿದ್ದಾರೆ ಕಾಶ್ಮೀರ್ನಲ್ಲಿ, ಯು ಆರ್ ಚೇಂಜಿಂಗ್ ದ ಡೆಮೋಗ್ರಫಿ ಆಫ್ ಕಾಶ್ಮೀರ್ ಅಂತಾನೆ. ಹೌದು. ಆಮೇಲೆ ಹೇಳ್ತಾನೆ, those people who want to come and settle in Kashmir, we will take them as BJP or RSS members ಅಂತಾರೆ ಅವನು. ಸೊ this is ಇದು ಪ್ಲಾನ್ that has gone on for long. But the fact of the matter is,
ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ವಾಸ್ ಅವೈಲಬಲ್. ಬಟ್ ಇದು ಶಾಕಿಂಗ್ ಥಿಂಗ್ ಇಸ್, ವೈ ವಾಸ್ ದಟ್, ಇದು ಆ ಪಹಲ್ಗಾಮಲ್ಲಿ ಯಾತಕ್ಕೆ ರಾಷ್ಟ್ರೀಯ ರೈಫಲ್ಸು ಅವರು ಡಿಪ್ಲಾಯ್ ಆಗಿದ್ದನ್ನು ಯಾತಕ್ಕೆ ತೆಗೆದರು? ವೈ ವರ್ ದೇ ರಿಮೂವ್ಡ್? ಯಾವಾಗ ರಿಮೂವ್ ಮಾಡಿದ್ರು? ದಿಸ್ ಐ ಥಿಂಕ್ ಪ್ರಾಬ್ಲಿ ಅಬೌಟ್ 15-20 ಡೇಸ್ ಆರ್ ಈವನ್ 1 ಮಂತ್. ಅವ್ರಿಗೆ ಗೊತ್ತಿತ್ತು ಈ ಪರ್ಟಿಕ್ಯುಲರ್ ಸೀಸನ್ನು ಇಟ್ ಇಸ್ ಅ ವೆರಿ ಹೆವಿ ವಿಸಿಟರ್ ಸೀಸನ್ನು. ಇಷ್ಟಾದ್ರೂ ದೇ ರಿಮೂವ್ಡ್ ಇಟ್. ನನ್ನ ಇನ್ ಮೈ ಪರ್ಸೆಪ್ಷನ್, ಅಥವಾ ನನಗೆ ಇದು ನಾರ್ದನ್ ಕಮಾಂಡ್ ಇದನ್ನು ಮೈ ಫ್ರೆಂಡ್ಸ್ ಅಲ್ಲಿಂದ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಇನ್ಫಾರ್ಮೇಷನ್ನು ಮನೋಜ್ ಸಿನ್ಹಾ ಜೊತೆ ಇತ್ತು ಅಥವಾ ಒಮರ್ ಅಬ್ದುಲ್ಲಾ ಜೊತೆ ಇತ್ತು, ಅವ್ರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಮರ್ ಅಬ್ದುಲ್ಲಾಗೆ ಈ ಇನ್ಫಾರ್ಮೇಷನ್ನೇ ಹೋಗಿಲ್ಲ. ಇದು ಹೀಗೆ ಅಲ್ಲಿ ಇಟ್ ಇಸ್ ಅನ್ಗಾರ್ಡೆಡ್ ಏರಿಯಾ ಅದು ಅಂತ. ಆ್ಯಂಡ್ ಸೆಕೆಂಡ್ಲಿ, ಯಾವ ಅಟ್ಯಾಕೂ ವಿದೌಟ್ ಲೋಕಲ್ಸ್ ಆಗೋದೇ ಇಲ್ಲ, ಸ್ಲೀಪರ್ ಸೆಲ್ಸಿಂದ ಆಗಲ್ಲ. ಸೊ ದಟ್ ಮೀನ್ಸ್ ಇನ್ಫಾರ್ಮೇಷನ್ ಡಿಸಮಿನೇಷನ್ ವಾಸ್ ಅ ಮೆಸ್. ಇಟ್ ವಾಸ್ ಅ ಮೆಸ್. ಸೆಕೆಂಡ್ಲಿ, ಇಫ್ ಇದರೊಳಗೆ ಪ್ಲಟೂನಲ್ಲಿ, ಪಹಲ್ಗಾಮ್ ಪ್ಲಟೂನಲ್ಲಿ ಅಲ್ಲಿ ಹೋದವರೆಲ್ಲ ದೇ ವಿಲ್ ರಿಮೆಂಬರ್ ವೆರಿ ವೆಲ್. ಇದನ್ನು ಟಿಂಬರ್ ಟ್ರೈಲು ಆಮೇಲೆ ಫಾರೆಸ್ಟ್ ಟ್ರೈಲಲ್ಲಿ ಇವರು ಮೇ ಬಿ ಅವರು ಅಲ್ಲೇ ಇವರು ಫೆಟಿಕ್ಸ್ ಹಾಕೊಂಡು ಕೂತಿದ್ದಾರೆ. ಅವ್ರು ಸಿಲಿಂಡರ್ ಎಲ್ಲ ಸಿಕ್ಕಿದೆ, ಅಡುಗೆ ಮಾಡ್ಕೊಂಡಿದ್ದಾರೆ ಅಲ್ಲಿ. ಐ ಕಾಂಟ್ ಬಿಲೀವ್ ನೋಬಡಿ ಹಸ್ ಸೀನ್ ದೆಮ್. ಹೌ ಇಟ್ ಇಸ್ ಪಾಸಿಬಲ್? ಏನು ಗೊತ್ತಾ, ಅದು ಅಲ್ಲಿ ಪೊಲೀಸ್ನವರು ದೇವರ್ ನೋ. ಅಲ್ಲಿಂದ ಮೇನ್ ರೋಡ್ ಇದನ್ನು ಶ್ರೀನಗರ್ ಮೇನ್ ರೋಡ್ ಇಸ್ ಅಬೌಟ್ 30 to 40 ಮೀಟರ್ಸ್ ಡಿಸ್ಟೆನ್ಸು. ಆ 30 to 40 ಮಿನಿಟ್ಸ್ ಡಿಸ್ಟೆನ್ಸ್, ಅದು ಡಿಸ್ಟೆನ್ಸ್ ಸ್ಟ್ರೈಟ್ ಫಾರ್ವರ್ಡಲ್ಲ, ಅದು ಇಳ್ಕೊಂಬರ್ಬೇಕು ಕೆಳಗೆ. ನೀವು ಇವನ್ನ ಅಭಿಜಿತ್ ಆ ಮಗುನ ಕರ್ಕೊಂಬರೋದು ನೋಡಿರ್ಬೋದು. ದಟ್ ಇಸ್ ಅ ಟ್ರ್ಯಾಕ್. ಅದು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಬಟ್ ಅದು ಇಟ್ಸ್ ಅ ವೆರಿ ಟ್ರಚರಸ್ ರೋಡ್. ಅದು ಆ ರೋಡಲ್ಲಿ ಪೊಲೀಸ್ ಇದು ಡಿಪ್ಲಾಯ್ ಆಗಿರೋದು ಆಗ್ತಾ ಇತ್ತು. ಅಲ್ಲೂ ಡಿಪ್ಲಾಯ್ ಆಗಿಲ್ಲ. ಸೊ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಆಯಿತು, ನಿಮಗೆ ಇದನ್ನು ವಿಸಿಟರ್ ಸೀಸನ್ನು ಯು ವಾಂಟ್ ಥೌಸಂಡ್ಸ್ ಆಫ್ ಇದನ್ನು ಟೂರಿಸ್ಟ್ ಬರಬೇಕು ನಿಮಗೆ, ಯಾಕಂದರೆ ನಿಮ್ಮದು ರೆವೆನ್ಯೂನೇ ಟೂರಿಸಮು. ಆಲ್ ದಟ್ ಈಸ್ ಅಂಡರ್ಸ್ಟುಡ್. ಬಟ್ ಯು ಕೆನಾಟ್ ಡೂ ದಿಸ್. ಯು ಕೆನಾಟ್ ಟೇಕ್ ಅವೇ ದ ಕಂಪ್ಲೀಟ್ ಇದು ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಆಫ್ ದಟ್ ಏರಿಯಾ. ವೈ ಡಿಡ್ ಯು ನಾಟ್ ಇನ್ಫಾರ್ಮ್ ದ ನಾರ್ದನ್ ಆರ್ಮಿ ಕಮಾಂಡರ್ ದಟ್ ದೇರ್ ಇಸ್ ಅ ಥ್ರೆಟ್? Whether you call it intelligence failure or dissemination failure, yes, I don't know. You can call anything you want, but the result is what is in front of you. Yes. For a change, ಕೊನೆಯದಾಗಿ ಪ್ರಶಾಂತ್ ನಾಥ್ ಅವ್ರ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ವಿ ನೋ ಈ ಸರ್ಕಾರ ಇಂಟರ್ನಲ್ ಸೆಕ್ಯೂರಿಟಿ ವಿಷಯದಲ್ಲಿ ಎಷ್ಟು ಗಂಭೀರವಾಗಿದೆ ಅಂತ. ಅದರ ಜೊತೆಗೆ ಇಲ್ಲೊಂದು ಮೇಜರ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅನ್ನೋದು ಕೂಡ ಗೊತ್ತು. ಸುರ್ಬಿ ಅವರು ಹೇಳ್ತಾ ಇದ್ದಾರೆ ಹೆಡ್ಸ್ ವಿಲ್ ರೋಲ್. ಆಯ್ತು ನೋಡಿ, ಈ ಇಡೀ ಪಹಲ್ಗಾಮ್ ಘಟನೆಯ ನಂತರ ಯಾವುದೇ ಸರ್ಕಾರ ಎರಡು ರೀತಿಯಲ್ಲಿ ನಿಶ್ಚಿತವಾಗಿ ಯೋಚನೆ ಮಾಡಬೇಕಾಗತ್ತೆ. ಒಂದು, ಇನ್ವರ್ಡ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದು ಪ್ರೈಮಾ ಫೇಸಾಗಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ನಂಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ಗಿಂತ ಸೆಕ್ಯೂರಿಟಿ ಲ್ಯಾಬ್ಸ್ ಸ್ಪಷ್ಟವಾಗಿ ಕಾಣ್ತಿದೆ. ಯಾಕಂದರೆ ಈ ರೀತಿಯ ಹೈಬ್ರಿಡ್ ಟೆರರಿಸಮ್ ಅನೇಕ ಬಾರಿ ನೀವು ಟೆಕ್ನಿಕಲ್ ಇಂಟರ್ಸೆಪ್ಟ್ಸ್ಗಳಲ್ಲಿ ಇದನ್ನು ಕಂಡುಹಿಡಿಲಿಕ್ಕಾಗಲ್ಲ. ಹ್ಯೂಮನ್ ಇಂಟೆಲಿಜೆನ್ಸ್ ಕಡಿಮೆ ಆದಾಗ ನಿಮ್ಗೆ ಗೊತ್ತಾಗಲ್ಲ. ಆದರೆ ಅಲ್ಲಿ ಯಾಕೆ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ಇರಲಿಲ್ಲ? ಕನಿಷ್ಠ ಪಕ್ಷ ಒಬ್ಬ ಜಮ್ಮು ಕಾಶ್ಮೀರದ ಪೊಲೀಸ್ ಕೂಡ ಒಂದು ರೈಫಲ್ ದೊಡನೆಯಲ್ಲಿ ಯಾಕೆ ಇರಲಿಲ್ಲ? ರಾಷ್ಟ್ರೀಯ ರೈಫಲ್ಸ್ ಇರಲಿಲ್ಲ. ಅಲ್ಲಿ ಹೋದವ್ರು ನನಗೆ ಅವತ್ತೇ ಒಂದು ಪ್ರಶ್ನೆ ಅವ್ರು ಕೇಳಿದ್ದು ಅಂತಂದರೆ, ಸರ್ ನಾವು ಶ್ರೀನಗರದ ಹೋಟೆಲ್ನಿಂದ ಅನಂತ್ನಾಗ್ ಮಾರ್ಗವಾಗಿ ಪಹಲ್ಗಾಮ್ಗೆ ಹೋಗುವವರೆಗೂ ಕೂಡ ಬೇಸ್ವರೆಗೆ ನಮಗೆ ಸೆಕ್ಯೂರಿಟಿ ಹೈಟೆಂಡ್ ಸೆಕ್ಯೂರಿಟಿ ಕಾಣ್ತಿದೆ. ಬಟ್ ಮೇಲ್ಗಡೆ 5.5 ಕಿಲೋಮೀಟರ್ ಟ್ರೆಕ್ ಮಾಡಿ ಹೋದ್ವಿ, ಒಬ್ಬ ಸೆಕ್ಯೂರಿಟಿ ಇರಲಿಲ್ಲ. 25ರಿಂದ 30 ನಿಮಿಷ ನಿಮಗೆ ಬರೀ ಅಲ್ಲಿ ಮುಟ್ಲಿಕ್ಕೆ ಬೇಕಾಗತ್ತೆ. ಅಷ್ಟು 10-15 ನಿಮಿಷದಲ್ಲಿ ಅವ್ರು ಮಾಡಿ ಓಡಿ ಕೂಡ ಹೋದರು. ಅಂದರೆ ಇದೊಂದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಕ್ಕಂಥದ್ದು ಸ್ಪಷ್ಟ. ಬಟ್ ಬರೀ ಸೆಕ್ಯೂರಿಟಿ ಲ್ಯಾಬ್ಸನ್ನು ಯೋಚನೆ ಮಾಡ್ತಾ ಕೂಡೋಕ್ಕಾಗತ್ತಾ? ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಇಂಟರ್ನಲ್ ಆಗಿರ್ತಕ್ಕಂಥ ಏನು ಮೇಜರ್ಸು, ಹೆಡ್ ರೋಲ್ಸು, ಇದು ಒಂದು ಭಾಗ. ಇನ್ನೊಂದು ಭಾಗ ಅಜಿತ್ ನನಗನ್ಸುತ್ತೆ ನೋಡಿ, ಈಗ ಏನು ಮಾಡಬೇಕು ಸರ್ಕಾರ, ಸೇನೆ ಸಮರ್ಥ ಇದೆ, ಅದು ಯೋಚನೆ ಮಾಡುತ್ತೆ. ಆದರೆ ಒಂದು ಆಕ್ಸಸ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಪಾಕಿಸ್ತಾನದ ರಕ್ಷಣಾ ಸಚಿವರ ಹೇಳಿಕೆ ಒಂದನ್ನು ನಾನು ನೋಡಿದೆ. ಅವ್ರಿಗೆ ಬ್ರಿಟನ್ನಿನ ಸ್ಕೈ ನ್ಯೂಸ್ನ ಒಬ್ಬ ಪತ್ರಕರ್ತೆ ಒಂದು ಪ್ರಶ್ನೆ ಕೇಳ್ತಾಳೆ, ನೀವು ಇಷ್ಟು ದಿನಗಳವರೆಗೆ ಈ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಶೆಲ್ಟರ್ ಕೊಟ್ಟರಲ್ಲ ಅಂದಾಗ ರಕ್ಷಣಾ ಸಚಿವರ ಮೊದಲ ಬಾರಿ ಹೇಳಿಕೆ,
ನಾವು ವೆಸ್ಟ್ನ ಡರ್ಟಿ ವರ್ಕ್ ಮಾಡ್ತಾ ಇದ್ವಿ ಅಂತ, ಅಮೆರಿಕಾದ ಡರ್ಟಿ ವರ್ಕ್ ಮಾಡ್ತಾ ಇದ್ವಿ. ಇವತ್ತು ಸಂಜೆ ಬಂದಿರತಕ್ಕಂಥ ಒಂದು ಇಂಟರ್ವ್ಯೂ ಅದು, ಸ್ಕೈ ನ್ಯೂಸ್ಗೆ ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂದಲ್ಲಿ ಖ್ವಾಜಾ ಆಸಿಫ್ ಹೇಳ್ತಾರೆ, ಇಲ್ಲ ನಾವು ವೆಸ್ಟ್ನ ಡರ್ಟಿ ವರ್ಕ್ ಮಾಡ್ತಾ ಇದ್ವಿ, ಸೋವಿಯತ್ ಯೂನಿಯನ್ ವಿರುದ್ಧ ಏನು ಅಫ್ಘಾನಿಸ್ತಾನದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಡಲಾಯಿತೋ ಅಲ್ಲಿಂದ ನಾವು 30 ವರ್ಷಗಳ ಕಾಲ ವೆಸ್ಟ್ನ ಡರ್ಟಿ ವರ್ಕ್ ಮಾಡ್ತಿದ್ದೀವಿ ಅಂತಕ್ಕಂಥ. ಈಗ ನಾನು ಆನ್ ದ ಫೇಸ್ ವ್ಯಾಲ್ಯೂ ವೆಸ್ಟ್ನ ಡರ್ಟಿ ವರ್ಕ್ ಬಿಡಿ, ಅದು ಪಾಕಿಸ್ತಾನ ಕೊಡ್ತಾ ಇರ್ತಕ್ಕಂಥ ಸಮಜಾಯಿಷಿ. ಅದರ ಅರ್ಥ ಏನು? ಈ ಚಟುವಟಿಕೆ ಯಾಕೆ ಆರಂಭ ಆಗ್ತಾ ಇದೆ? 5 ವರ್ಷಗಳ ಕಾಲ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರ 5 ವರ್ಷಗಳ ಕಾಲ ಯಾವುದೇ ರಿಲೆವೆನ್ಸ್ ಇಲ್ಲದ ಪಾಕಿಸ್ತಾನ, ಸರಿಯಪ್ಪ ಮತ್ತೊಂದು ಸಲ ರಿಲೆವೆನ್ಸ್ಗೋಸ್ಕರ ಈ ಘಟನೆಗೆ ಕಾರಣ ಆಯಿತು ಅಂತಕ್ಕಂಥದ್ದು ಈಗ ಅಸಿನ್ ಮುನೀರ್ ಮಾತನ್ನು ಮುರಳಿ ಸರ್ ಹೇಳ್ತಾ ಇದ್ರು. ಬಟ್ ಅಷ್ಟಕ್ಕಿದು ನಿಲ್ಲಲ್ಲ. ಹೌದು, ಸಮಥಿಂಗ್ ಪಾಕಿಸ್ತಾನಕ್ಕೆ ಅಮೇರಿಕ ಇಲ್ಲ ಅಂದರೆ ಇನ್ನೊಂದು ಬದಿಯಿಂದ ಎಲ್ಲೋ ಒಂದು ಕಡೆ ಆಕ್ಸಸ್ ಏನು ಸಿಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಕೂಡ, ಅಂದರೆ ಬರೀ ನೀವು ಭಾರತದ ಪಾಕಿಸ್ತಾನದ ದೃಷ್ಟಿಯಿಂದ ಈ ಘಟನೆ ನಡೆದಿಲ್ಲ, ಜಿಯೋಪೊಲಿಟಿಕಲ್ ಬದಲಾವಣೆಗಳ ಕಾರಣದಿಂದ ಕೂಡ ಈ ಘಟನೆ ಶುರು ಆಗಿದೆ ಅಂತ ನನಗನ್ಸುತ್ತೆ. ಆದರೆ ನೀವು ಹೇಳದಂತೆ ಅದು ಇನ್ನೊಂದು ಬದಿ ಹಮಾಸ್ ಉಗ್ರರು ಬಂದಿದ್ದರು, ಅದರ ಆ ಒಂದು ಆಕ್ಸಸ್ ಇದ್ದೇ ಇದೆ. ಅದು ಇವತ್ತಿಂದು ಉಂಟಾ? ಇಲ್ಲ. ಸೋವಿಯತ್ ಯೂನಿಯನ್ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಏನು ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೋ ಅದೇ ಶಸ್ತ್ರಾಸ್ತ್ರಗಳು ಕಾಶ್ಮೀರಕ್ಕೆ ಬಂದವು, ಭಯೋತ್ಪಾದಕ ಚಟುವಟಿಕೆಗಳು ಶುರುವಾದವು, ಇಸ್ಲಾಮಿಕ್ ಭಯೋತ್ಪಾದನೆಯ ಕಾರಣದಿಂದ ಶುರು ಆಯಿತು. ಬಟ್ ಐ ಆಮ್ ವರೀಡ್ ಆಫ್ಟರ್ ಡಿಫೆನ್ಸ್ ಮಿನಿಸ್ಟರ್ಸ್ ಹೇಳಿಕೆಯಿಂದ ಚೈನಾದ ಆಕ್ಸಸ್ನ ಕಾರಣದಿಂದ ಈ ಘಟನೆ ಮತ್ತೊಂದು ಸಲ ಶುರು ಆಯಿತಾ? ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವಾರ್, ಇನ್ನೊಂದು ಕಡೆ ಅಮೆರಿಕ ಮತ್ತು ಚೈನಾದ ನಡುವಿನ ತಿಕ್ಕಾಟ, ಒಂದು ಕಡೆ ಭಾರತ ಚೈನಾ ಜೊತೆ ಸಂಬಂಧಗಳ ಸುಧಾರಣೆ ಅಂತ ನ್ಯೂಸ್ ಡೀಟೇಲ್ ಆಗಿ ಮಾತಾಡೋಣ ಅದನ್ನು. ಈ ಎಕ್ಸಸ್ ಬಗ್ಗೆ ಅಬ್ಸಲ್ಯೂಟ್ಲಿ ಒಬ್ಬೊಬ್ಬರು ಒಂದೊಂದೇ ರಿಯಾಕ್ಷನ್ಗೆ ಬಂದಂಗೆ ಆಯ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.